ಧನ್ಯವಾದಗಳು ಬ್ರದರ್. ಇಲ್ಲಿವರೆಗೂ ಒಳ್ಳೆ ಹಾಡುಗಳಿಂದ ಪ್ರಾರ್ಥನೆಯಿಂದ ದೇವರ ನಾಮವನ್ನು ಮಹಿಮೆಗೊಳಿಸಿ ದೇವರನ್ನು ಘನಪಡಿಸಿದ್ದಕ್ಕಾಗಿ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ, ಅದೇ ರೀತಿಯಾಗಿ ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಭಾಗಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಮಹನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ ತಂದೆಯೇ, ವಿಶೇಷವಾಗಿ ಈ ಮುಂಜಾನೆ ಸಮಯಕ್ಕಾಗಿ ನಿನ್ನನ್ನು ಪ್ರಾರ್ಥಿಸುತ್ತೇನಪ್ಪ, ಕೊಂಡಾಡುತ್ತೇನೆ ಕರ್ತನೆ. ಹೌದು ಸ್ವಾಮಿ, ರಾತ್ರಿ ಎಲ್ಲ ಒಳ್ಳೆ ನಿದ್ದೆಯನ್ನು ಕೊಟ್ಟು ಈ ಮುಂಜಾನೆಯ ಸಮಯದಲ್ಲಿ ನಮ್ಮನ್ನು ಎಚ್ಚೆತ್ತು ಇನ್ನೊಂದು ದಿನವನ್ನು ನೋಡುವಂತ ಮಹಾಭಾಗ್ಯವನ್ನು ಕೊಟ್ಟಿದ್ದೀರಪ್ಪ. ಅದಕ್ಕಾಗಿ ಸ್ತೋತ್ರ. ಚಿಕ್ಕ ಹಿಂಡಾಗಿ ನಿನ್ನನ್ನು ಆರಾಧಿಸಲು, ಕೊಂಡಾಡಲು, ನಿನ್ನ ವಾಕ್ಯವನ್ನು, ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಕೊಟ್ಟಿರುವಂತ ಇದೊಂದು ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ಹೌದು ಸ್ವಾಮಿ, ನಮ್ಮನ್ನು ನಿನ್ನ ಚಿತ್ತಾನುಸಾರವಾಗಿ ನಿನಗೆ ಹತ್ತಿರವಾಗುವ ಹಾಗೆ ಪ್ರತಿನಿತ್ಯವೂ ನಮ್ಮನ್ನು ಎಬ್ಬಿಸಿ ನಮ್ಮನ್ನು ನಿನ್ನ ಸಾನ್ನಿಧ್ಯದಲ್ಲಿ ನಡೆಸುತ್ತಿರುವಂತ ರೀತಿಗಾಗಿ ಸ್ತೋತ್ರ ತಂದೆ. ವಿಶೇಷವಾಗಿ ರಾಜಾ, ಈ ದಿನ ಮಂಗಳೂರು ನಗರದಲ್ಲಿ ಕೂಟ ಇದೆ. ಅದಕ್ಕಾಗಿ ರಾಮಣ್ಣನವರು ಕುಟುಂಬದವರು ಹೋಗ್ತಾ ಇದ್ದಾರೆ. ಅವರ ಜೊತೆಯಲ್ಲಿದ್ದು ನೀವು ನಡೆಸುತ್ತೀರಿ ಎಂದು ನಂಬಿದ್ದೇನೆ. ಮತ್ತು ಈ ದಿನದ ಕೂಟವನ್ನು ಉನ್ನತ ರೀತಿಯಿಂದ ನೀವೇ ಸಾರಥ್ಯದಲ್ಲಿದ್ದು ನಡೆಸಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ ತಂದೆ. ಅದೇ ರೀತಿಯಾಗಿ ಕರ್ತನೆ, ನಿನ್ನ ಮಕ್ಕಳು ಬಂದಿರುವ ಒಬ್ಬೊಬ್ಬ ಮಕ್ಕಳನ್ನು ಹೆಸರಿಂದ ಆಶೀರ್ವದಿಸು, ಬಲಪಡಿಸು. ಪ್ರತಿನಿತ್ಯವೂ ನಿನ್ನನ್ನು ಹಂಬಲಿಸಿ ನಿನ್ನ ಮಾತುಗಳನ್ನು ಕೇಳಲು ಮತ್ತು ಅದರ ಪ್ರಕಾರ ಜೀವಿಸಲು ಪ್ರತಿನಿತ್ಯವೂ ಸಭೆಯಾಗಿ ಸೇರಿ ಬರುವ ಮಕ್ಕಳನ್ನು ಕರ್ತನೆ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನಪ್ಪ. ಪ್ರತಿಯೊಬ್ಬರನ್ನು ಆಶ್ರಯಿಸು. ಇನ್ನು ಬರಲು ಯಾರ್ಯಾರು ತಡವಾಗಿದ್ದಾರೋ ಅವರನ್ನು ಸಹ ಆದಷ್ಟು ಬೇಗ ಸಭೆಗೆ ಸೇರಿಸಿ ನಿನ್ನ ಮಾತುಗಳನ್ನು ಕೇಳುವಂತೆ ಕೃಪೆ ಕೊಡು ಕರ್ತನೆ. ವಾಕ್ಯ ಸಂದೇಶವನ್ನು ಕೊಡುವಾಗ ಕರ್ತನೆ, ಏನೂ ಅಲ್ಲದ ನನ್ನನ್ನು ನಾನು ತಗ್ಗಿಸಿಕೊಂಡು ಕರ್ತನೆ ನಿನ್ನ ನಾಮವನ್ನೇ ಮಹಿಮೆ ಪಡಿಸುವುದಕ್ಕಾಗಿ ಮಾತನಾಡಲು ನನಗೆ ಪವಿತ್ರಾತ್ಮನ ಸಹಾಯವನ್ನು ದಯಪಾಲಿಸು. ಹಾಗೆಯೇ ಕೇಳುವ ನಿನ್ನ ಮಕ್ಕಳಿಗೆ ಬೇಕಾದ ಸಾತ್ವಿಕತ್ವ, ವಿವೇಕ, ಜ್ಞಾನವನ್ನು ಕೊಟ್ಟು ಅದನ್ನು ಅರ್ಥ ಮಾಡಿಕೊಳ್ಳಲು ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ಕನಿಕರಿಸು ಕರ್ತನೆ. ಈ ಎಲ್ಲ ಪ್ರಾರಂಭದಿಂದ ಅಂತ್ಯದವರೆಗೂ ನೀವೇ ಜೊತೆಯಾಗಿದ್ದು ಎಲ್ಲವನ್ನು ನಡೆಸ್ಕೊಡ್ಬೇಕು ಅಂತೇಳಿ ಪ್ರಾರ್ಥಿಸುತ್ತಾ ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇನೆ ನನ್ನ ತಂದೆಯೇ, ಆಮೇನ್. ಎಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಒಂದು ನಿಮಿಷ ಅಕ್ಕ. ಓಕೆ, ನಮ್ಮ ಮಧ್ಯದಲ್ಲಿ ಬೈಬಲ್ ರೀಡಿಂಗ್ ಮಾಡೋರು ಸಿದ್ದಮ್ಮ ಅಕ್ಕ ಅವರು ಇದಾರ. ವಂದನೆಗಳಕ್ಕ. ಓಕೆ, ಥ್ಯಾಂಕ್ ಯು. ಓಕೆ ಪ್ರಿಯರೇ, ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ಮುಂಜಾನೆ ಸಮಯದಲ್ಲಿ ಪ್ರತಿನಿತ್ಯವೂ ನಾವು ದೇವರನ್ನು ಮನಸ್ಸನ್ನು ಹುಡುಕಿ ಬರುವುದಕ್ಕಾಗಿ ದೇವರು ಕೊಟ್ಟ ಅವಕಾಶಕ್ಕೆ ಮತ್ತೊಮ್ಮೆ ಸ್ತೋತ್ರ ಹೇಳುತ್ತಾ ಎಲ್ಲರಿಗೂ ಕೂಡಿ ಬಂದವರವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ದಿನ ನಾನು ಮಾತನಾಡುವಂತ ವಿಷಯ ದೇವರ ಮನಸ್ಸು ಅರ್ಥ ಮಾಡಿಕೊಳ್ಳಲು ಸತ್ಯವೇದವನ್ನು ಹೇಗೆ ಓದಬೇಕು. ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಸತ್ಯವೇದವನ್ನು ಹೇಗೆ ಓದಬೇಕು. ಇಲ್ಲಿ ನಮಗೆ ಇದು ಹೊಸ ವಿಷಯ ಏನಲ್ಲ, ಪ್ರತಿಯೊಬ್ಬರಿಗೂ ತಿಳಿದಿರುವಂತ ವಿಷಯಗಳೇ. ನಾವು ಮಾತನಾಡುವ ಬೈಬಲ್ನಲ್ಲಿ ಎಷ್ಟೋ ಜ್ಞಾನ ಎಲ್ಲರಿಗೂ ಇದೆ, ಆದರೆ ಅದನ್ನು ನಾವು ಮೆಲುಕು ಹಾಕಿಕೊಳ್ಳುವುದಕ್ಕೋಸ್ಕರವಾಗಿ ನಾನು ಈ ಸಂದೇಶ ಭಾಗವನ್ನು ಹೇಳುತ್ತಿದ್ದೇನೆ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾವು ಬೈಬಲ್ ಅನ್ನು ತೆಗೆದುಕೊಂಡು ಅನೇಕ ಒಂದು ವಾಕ್ಯಕ್ಕೆ ಇರುವ ಅರ್ಥವನ್ನು ಬಿಟ್ಟು ನಮಗೆ ಅರ್ಥವಾಗದ ವಾಕ್ಯಗಳನ್ನು ನಮಗಿಷ್ಟ ಬಂದ ಹಾಗೆ ನಾವು ಎಕ್ಸ್ಪ್ಲೇನ್ ಮಾಡಿ ಜನರಿಗೂ ಅದನ್ನೇ ಬೋಧಿಸುವುದರಿಂದ ಎಷ್ಟು ಅನಾಹುತಗಳು ನಡೀತಾ ಇದ್ದಾವೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬೈಬಲ್ ಸಾಮಾನ್ಯ ಗ್ರಂಥ ಅಲ್ಲ, ಅದು ದೇವರ ಮನಸ್ಸು. ದೇವರ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಬೇಕಂದ್ರೆ ನಾವು ಹೇಗೆ ಓದ್ಬೇಕು, ಅದಕ್ಕೆ ಆದ ಒಂದು ನಿಯಮಗಳಿದೆ. ಆ ನಿಯಮಗಳನ್ನು ನಾವು ಹೇಗೆ ಪಾಲಿಸ್ಬೇಕು, ಆ ರೀತಿ ಓದುವುದರಿಂದನೇ ನಮಗೆ ಬೈಬಲ್ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಖಂಡಿತವಾಗಿ ನಮಗೆ ದೇವರ ಮನಸ್ಸು ಅರ್ಥ ಆಗುವುದಿಲ್ಲ. ದೇವರು ಬರೆಸಿದ್ದು ಒಂದು, ನಾವು ಹೇಳುವುದು ಒಂದು, ನಾವು ಪಾಲಿಸುವುದೊಂದು, ಬೇರೆಯವರಿಗೆ ಹೇಳುವುದು ಒಂದು ಆಗುತ್ತೆ. ಹಾಗೆ ಆಗ್ಬಾರ್ದು. ಅದಕ್ಕೋಸ್ಕರ ಮತ್ತೊಮ್ಮೆ ಇದನ್ನು ನೆನಪು ಮಾಡಿಕೊಳ್ಳೋಣ ಅಂತೇಳಿ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಮೊದಲನೇದಾಗಿ ನಾವು ಒಂದು ಕ್ವಶನ್ ಹಾಕೊಳ್ಳೋಣ. ದೇವರ ಮನಸ್ಸು ಎಂದ್ರೆ ಏನು, ದೇವರ ಮನಸ್ಸು ಎಂದರೆ ಏನು ಅಂತೇಳಿ ನಾವು ಕ್ವಶನ್ ಹಾಕೊಂಡಾಗ, ಸತ್ಯವೇದದ ಪ್ರಕಾರ ದೇವರ ಮನಸ್ಸು ಅಂತ ಹೇಳಿದ್ರೆ ದೇವರ ಚಿತ್ತ, ಉದ್ದೇಶ, ಆಲೋಚನೆ, ಇಚ್ಛೆ ಮತ್ತು ಯೋಜನೆ, ಈ 5ಗಳನ್ನು ನೋಡಿದಾಗ ನಮಗೆ ದೇವರ ಮನಸ್ಸು ಅಂತ ಅರ್ಥ ಆಗುತ್ತೆ. ಏನ್ ದೇವರ ಆಲೋಚನೆ ಮಾಡ್ತಾರೆ, ದೇವರು ಏನನ್ನು ಬಯಸ್ತಾ ಇದ್ದಾರೆ, ದೇವರು ಮಾನವನಿಂದ ಏನನ್ನು ನಿರೀಕ್ಷಿಸ್ತಾ ಇದ್ದಾರೆ, ಇದೆಲ್ಲವನ್ನು ನಾವು ದೇವರ ಮನಸ್ಸು ಅಂತ ಹೇಳ್ತೀವಿ. ಇದೆಲ್ಲ ಎಲ್ಲಿ ಅಡಕವಾಗಿದೆ ಅಂದ್ರೆ ಸತ್ಯವೇದದಲ್ಲಿ. ಈ ಸತ್ಯವೇದದಲ್ಲೇ ಬಿಟ್ಟು ಬೇರೆ ಎಲ್ಲೂ
ದೇವರ ಮನಸ್ಸನ್ನು ನಾವು ಹುಡುಕಲು ಸಾಧ್ಯ ಇಲ್ಲ. ದೇವರ ಮನಸ್ಸನ್ನು ನಮಗೆ ಅರ್ಥವಾಗ್ಬೇಕಂದ್ರೆ ಸತ್ಯವೇದವನ್ನು ಚೆನ್ನಾಗಿ ಧ್ಯಾನಿಸ್ಬೇಕು, ಓದ್ಬೇಕು, ಪಾಲಿಸ್ಬೇಕು. ಆಗ ಮಾತ್ರ ದೇವರ ಮನಸ್ಸು ಅರ್ಥ ಆಗುತ್ತೆ. ದೇವರ ಮನಸ್ಸು ನಮ್ಮ ಮನಸ್ಸಿನ ಹಾಗೆ ಅಲ್ಲ. ದೇವರ ಮನಸ್ಸು ಉನ್ನತವಾಗಿದೆ. ನಮ್ಮ ಮನಸ್ಸಿನಿಗಿಂತ ದೇವರ ಮನಸ್ಸು ಉನ್ನತವಾಗಿದೆ. ಈ ಸೃಷ್ಟಿಕರ್ತನನ್ನು, ಈ ಸೃಷ್ಟಿಯನ್ನು, ಎಲ್ಲವನ್ನು ಗಮನಿಸಿದಾಗ ದೇವರ ಮನಸ್ಸು ಎಂಥದ್ದು ಅನ್ನೋದು ನಮಗೆ ಅರ್ಥವಾಗುತ್ತೆ. ಬೈಬಲ್ ಅನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವರ ಪ್ರತಿಯೊಂದು ಆಲೋಚನೆಗಳು ನಮಗೆ ಅರ್ಥವಾಗುತ್ತೆ. ಅವರ ಆಲೋಚನೆಗೆ ತಕ್ಕ ಹಾಗೆ ನಾವು ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಒಂದು ವಾಕ್ಯವನ್ನು ನೋಡಿಕೊಂಡು ಮುಂದೆ ಪಾಠ ಭಾಗಕ್ಕೆ ಮುಂದೆ ಹೋಗೋಣ. ಏಸಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯವನ್ನು ಓದಿ ಸಿಸ್ಟರ್. ಏಸಾಯ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8 ಮತ್ತೆ 9. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಸಾಕು, ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎಷ್ಟು ಸ್ಪಷ್ಟವಾಗಿ ಅಂದ್ರೆ, ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನನ್ನ ಮಾರ್ಗವು ಸಹ ಅದಕ್ಕಿಂತಲೂ ಉನ್ನತವಾಗಿದೆ ಅಂತ ಹೇಳಿ ಇಲ್ಲಿ ದೇವರು ತಾನೇ ಹೇಳಿಕೊಳ್ತಾ ಇದ್ದಾರೆ. ಅಂದ್ರೆ ದೇವರ ಆಲೋಚನೆಗೂ ನಮ್ಮ ಆಲೋಚನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ದೇವರ ಆಲೋಚನೆ ಬೇರೆ, ನಮ್ಮ ಆಲೋಚನೆ ಬೇರೆ. ಮನುಷ್ಯನ ಆಲೋಚನೆ ಮಾಡುವ ರೀತಿಯೇ ಬೇರೆ, ದೇವರ ಆಲೋಚನೆ ಮಾಡುವ ರೀತಿಯೇ ಬೇರೆ. ಆದ್ರೆ ದೇವರು ಆಲೋಚಿಸುವುದೆಲ್ಲ ನಮ್ಮ ಹಿತಕ್ಕಾಗಿಯೇ. ನಾವು ಯೆರೆಮೀಯ ಗ್ರಂಥದಲ್ಲಿ 29ನೇ ಅಧ್ಯಾಯ 11ನೇ ವಾಕ್ಯವನ್ನು ತೆಗೆದು ನೋಡುವಾಗ ತೆಗೀತೀರಾ? 29ನೇ ಅಧ್ಯಾಯ 11ನೇ ವಚನ, ಯೆರೆಮೀಯ ಪ್ರವಾದನೆ ಗ್ರಂಥ 29:11. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಥ್ಯಾಂಕ್ ಯು ಬ್ರದರ್. ಇಲ್ಲಿ ದೇವರು ಮಾಡ್ಕೊಳ್ಳುವಂತ ಆಲೋಚನೆ ದೇವರೇ ಬಲ್ಲನು, ಅದು ನಮಗೆ ಅರ್ಥ ಆಗುದಿಲ್ಲ. ಆದ್ರೆ ಅದೆಲ್ಲದೂ ಹಿತದ ಆಲೋಚನೆಗಳಾಗಿದೆ ವಿನಃ ಅಹಿತದ ಆಲೋಚನೆ ಅಲ್ಲ. ಅಂದ್ರೆ ದೇವರು ನಮ್ಮ ಮೇಲಿಟ್ಟಿರುವ ಆಲೋಚನೆಗಳು ಹಿತದ ಆಲೋಚನೆಗಳಾಗಿದೆ. ನಮ್ಮ ಬದುಕಿನಲ್ಲಿ ಮೇಲಾಗುವುದಕ್ಕಾಗಿ ಅವರ ಆಲೋಚನೆಗಳಿದೆ. ನಮಗೆ ಕೇಡು ಬಗೆಯುವಂತ ಆಲೋಚನೆ ದೇವರಲ್ಲಿ ಎಲ್ಲಿಯೂ ಕಾಣಲು ಸಾಧ್ಯ ಇಲ್ಲ. ದೇವರ ಆಲೋಚನೆ ನಮಗೆ ಹಿತವನ್ನೇ ಬಯಸುವಂತದ್ದಾಗಿದೆ. ಎಷ್ಟು ಒಳ್ಳೆಯ ದೇವರು! ಆ ದೇವರ ನಾಮವನ್ನು ಮಹಿಮೆ ಪಡಿಸುವಾಗ, ದೇವರನ್ನು ನಾವು ಒಂದು ಸರಿ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳುವಾಗ, ದೇವರ ಅದ್ಭುತ ಈ ಸೃಷ್ಟಿಯನ್ನು ನೋಡುವಾಗ, ಅವರ ಆಲೋಚನೆಗಳನ್ನು ನೋಡುವಾಗ ನಮಗೆ ಅರ್ಥ ಆಗ್ಬೇಕಾಗಿದ್ದು ಒಂದೇ, ದೇವರ ಆಲೋಚನೆಗಳು ತುಂಬಾ ಅದ್ಭುತವಾಗಿದೆ. ಆ ಆಲೋಚನಾ ಕರ್ತನನ್ನು ಏನ್ ಹೇಳ್ತಾ ಇದ್ದಾರೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 12:2 ತೆಗೆದು ನೋಡಿ ಒಮ್ಮೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿವೆ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿಭೋಚಿಸಿ ತಿಳಿದುಕೊಳ್ಳಿವ್ರಿ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ದೇವರ ಮನಸ್ಸನ್ನು ತಿಳಿಯುವುದು ಹೇಗೆ ಎಂದು ನಾವು ಆಲೋಚನೆ ಮಾಡುವಾಗ ಈ ವಾಕ್ಯವನ್ನು ಓದ್ರೆ ನಮಗೆ ದೇವರ ಮನಸ್ಸನ್ನು ಹೇಗೆ ತಿಳಿಬೇಕು ಅನ್ನೋದು ಅರ್ಥ ಆಗುತ್ತೆ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ನಾವು ಶಾರೀರಿಕ ಸಂಬಂಧವತ ಇಹಲೋಕದ ಸಂಬಂಧವಾಗಿ ಯೋಚನೆ ಮಾಡಿದ್ರೆ ದೇವರ ಮನಸ್ಸು ನಮಗೆ ಅರ್ಥ ಆಗುವುದಿಲ್ಲ, ದೇವರ ಆಲೋಚನೆ ನಮಗೆ ಅರ್ಥ ಆಗುವುದಿಲ್ಲ. ನಾವು ದೇವರ ನಡವಳಿಕೆಯನ್ನು ಅನುಸರಿಸಬೇಕು ಅಂದ್ರೆ ಈ ಲೋಕದ ಆಲೋಚನೆಗಳು ನಮ್ಮಲ್ಲಿ ಇರಬಾರ್ದು. ಏನ್ ಹೇಳಿದರೆ? ಪರಲೋಕದ ಭಾವದವರಾಗಿ ನೂತನ ಮನಸ್ಸನ್ನು ಹೊಂದಿಕೊಂಡು.
ನೂತನ ಮನಸ್ಸನ್ನು ಹೊಂದಿಕೊಂಡಾಗ ನಾವು ಪರಲೋಕದ ಭಾವದವರಾಗ್ತೀವಿ. ಈ ಲೋಕದ ಭಾವದವರಾದ್ರೆ ನಮಗೆ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾದ್ರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ನಮಗೆ ದೇವರು ವಿವೇಕವನ್ನು ಕೊಟ್ಟಿದ್ದಾರಲ್ವಾ, ಜ್ಞಾನವನ್ನು ಕೊಟ್ಟಿದ್ದಾರಲ್ಲ. ಈ ನಾವೇನಾದ್ರೂ ಕಲ್ತ್ಕೊಂಡ್ ಬಂದಿದೀವ? ದೇವರ ಪ್ರತಿ ಒಂದನ್ನು ತಾಯಿ ಗರ್ಭದಲ್ಲಿ ಇರುವಾಗಲಿಂದ ಹಿಡಿದು ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ನಮ್ಮನ್ನ ಕಲ್ಸ್ಕೊಂಡ್ ಬರ್ತಾ ಇದ್ದಾರೆ. ಅವರು ಕೊಟ್ಟಿರುವ ಜ್ಞಾನ ಅದ್ಭುತವಾಗಿದ್ದು, ಆ ಅದ್ಭುತವಾದ ಜ್ಞಾನವನ್ನು ನಾವು ಲೋಕ ಸಂಬಂಧವಾಗಿ ಯೋಚನೆ ಮಾಡಿದ್ರೆ ಏನೂ ಅರ್ಥ ಆಗುದಿಲ್ಲ. ನಾವು ಪರಲೋಕದ ಭಾವದವರಾಗಿ ಅರ್ಥ ಮಾಡಿಕೊಂಡ್ರೆ, ಆಲೋಚನೆ, ನೂತನ ಸ್ವಭಾವವನ್ನು, ಮನಸ್ಥಿತಿಯನ್ನು, ಒಳ್ಳೆಯ ಮನಸ್ಥಿತಿಯನ್ನು ನಾವು ಬಳಸ್ಕೊಂಡ್ರೆ ಖಂಡಿತವಾಗಿ ದೇವರ ಆಲೋಚನೆಗಳು ನಮ್ಮ ಬುದ್ಧಿಗೆ ಅರ್ಥವಾಗುತ್ತೆ ಅನ್ನೋದು ಇಲ್ಲಿ ದೇವರು ಸ್ಪಷ್ಟವಾಗಿ ಪೌಲನವರ ಮೂಲಕವಾಗಿ ಬರ್ತಿದ್ದಾರೆ. ಅದೇ ಪೌಲನವರು ರೋಮಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 34ನೇ ವಚನದಲ್ಲಿ ಏನ್ ಹೇಳಿದ್ದಾರೆ ನೋಡಿ. 11ನೇ ಅಧ್ಯಾಯ 34ನೇ ವಚನ. ಕಂಡು ಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ ಕರ್ತನ ಮನಸ್ಸನ್ನು ಆತನಿಗೆ ಆಲೋಚನಾ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವನು ಯಾರು? ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾಕಾಲವು ಸ್ತೋತ್ರ. ಆಮೆನ್. ಸಾಕು ಸಿಸ್ಟರ್, ಸಾಕು. ಆತನ ಮಾರ್ಗಗಳನ್ನು ಕಂಡು ಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳಿದುಕೊಂಡವರು ಯಾರು? ಆತನಿಗೆ ಆಲೋಚನಾ ಕರ್ತನು ಯಾರು? ಎಷ್ಟು ಅದ್ಭುತವಾಗಿ ಇಲ್ಲಿ ಕ್ವಶನ್ ಕೇಳಿದ್ದಾರೆ ನೋಡಿ. ಸ್ವಲ್ಪ ನೋಡೋಣ. ಕರ್ತನ ಮನಸ್ಸನ್ನು ತಿಳಿದುಕೊಂಡವರು ಯಾರು? ಆತನ ಆಲೋಚನಾ ಕರ್ತನು ಯಾರು? ಆತನಿಗೆ ಬೋಧಿಸುವರು ಯಾರು? ಇಲ್ಲಿ ಅದೇ ಒಂದು ಕೊರಿಂಥ 2:16 ಇನ್ನೂ ಸ್ಪಷ್ಟವಾಗಿ ಬರೆದಿದ್ದಾರೆ. 1 ಕೊರಿಂಥದ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನವನ್ನು ತೆಗೆದು ನೋಡ್ರಿ. 1 ಕೊರಿಂಥ 2:16. ಕರ್ತನ ಮನಸ್ಸನ್ನು ತಿಳುಕೊಂಡು ಆತನಿಗೆ ಉಪದೇಶಿಸುವವನಾರು ಎಂದು ಬರೆದಿದೆಯಲ್ಲ. ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಥ್ಯಾಂಕ್ ಯು ಬ್ರದರ್. ಕರ್ತನ ಮನಸ್ಸನ್ನು ತಿಳುಕೊಂಡು ಆತನಿಗೆ ಉಪದೇಶಿಸುವರು ಯಾರು ಎಂದು ಬರೆದಿದೆಯಲ್ಲ. ಎಲ್ಲಿ ಬರೆದಿದ್ದಾರೆ? ಪ್ರವಾದನೆ ಗ್ರಂಥ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದಲ್ಲಿ 40:13 ಬರ್ದಿಟ್ಕೊಳ್ಳಿ, ತೆಗ್ದೆ ನೋಡೋದ್ ಬೇಡ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಈ ಮಾತನ್ನು ಬರೆದಿದ್ದಾರೆ. ಕರ್ತನನ್ನು ಉಪದೇಶಿಸುವವರು ಯಾರು? ಕರ್ತನ ಮನಸ್ಸನ್ನು ತಿಳಿದುಕೊಂಡವರು ಯಾರು? ಆತನ ಆಲೋಚನೆಯನ್ನು ಬಲ್ಲವರು ಯಾರು ಅಂತೇಳಿ ಬರೆದಿದ್ದಾರೆ. ಅದನ್ನು ಇಲ್ಲಿ ಪೌಲನವರು ನೆನ್ಪು ಮಾಡ್ತಾ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತ್ತು. ನಮಗೆ ಕ್ರಿಸ್ತನ ಮನಸ್ಸು ಯಾವಾಗ ದೊರೆಯುತ್ತದೆ? ನೂತನ ಸ್ವಭಾವವನ್ನು ಧರಿಸಿಕೊಂಡಾಗ ನಮಗೆ ಕರ್ತನ ಮನಸ್ಸು, ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಬರುತ್ತದೆ. ಅದು ನೂತನ ಮನಸ್ಸು ಒಂದೇ ಸರಿ ಬರುತ್ತಾ? ನಮಗೆ ಕ್ರಿಸ್ತನ ಮನಸ್ಸು ನಮಗೆ ಒಂದೇ ಸರಿ ಬರುತ್ತಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇಲ್ಲ ಸಿಸ್ಟರ್, ಇಲ್ಲ ಬ್ರದರ್. ನಮ್ಮ ಸ್ವಂತ ಬುದ್ಧಿಯಿಂದ, ನಮ್ಮದೇ ಆದ ಆಲೋಚನೆಗಳಿಂದ ದೇವರ ವಾಕ್ಯವನ್ನು ಓದ್ರೆ ಅದು ನಮಗೆ ಅರ್ಥವಾಗಲ್ಲ. ಅದಕ್ಕೆ ಅನೇಕರು ಗೊಂದಲ ಮಾಡ್ತಾ ಇದ್ದಾರೆ. ಅನೇಕರು ನಾನಾ ವಿಧವಾದ ಬೋಧನೆಯನ್ನು ತಂದುಟ್ಟಿದ್ದಾರೆ. ಕಾರಣ ಅಷ್ಟೇ, ಸುಮಾರು 45,000ದಿಂದ 50,000 ಸಂಸ್ಥೆಗಳು ಅಂದ್ರೆ ಡಿನಾಮಿನೇಷನ್ಗಳಾಗಿ, ಫೆಲೋಶಿಪ್ಗಳಾಗಿ ಮಾರ್ಪಟ್ಟಿದೆ. ಈ ಒಂದೊಂದು ಫೆಲೋಶಿಪ್ಗಳಲ್ಲಿ ಒಂದೊಂದು ಬೋಧನೆಯನ್ನು ಇಟ್ಕೊಂಡಿದ್ದಾರೆ. ಒಂದೊಂದು ವಾಕ್ಯವನ್ನು ಇಟ್ಕೊಂಡು ಅದೇ ಸರಿ, ಇದೇ ಸರಿ ಅಂತ ಹೇಳಿ ಬೋಧನೆ ಮಾಡ್ತಾ ಇದ್ದಾರೆ. ಅವರು ಬೋಧನೆ ಮಾಡೋದು ತಪ್ಪಲ್ಲ, ಅವರಿಗೆ ಅದು ನೇರವಾಗಿ ಆ ಒಂದು ವಾಕ್ಯದಲ್ಲಿ ಅದರ ಅರ್ಥವನ್ನು ಅವರು ಹಿಂದೆ ಮುಂದೆ ಏನು ನೋಡದೆ, ಯಾವಾಗಲೂ ನಾವು ಬೈಬಲ್ ಓದುವಾಗ ಒಂದು ವಾಕ್ಯವನ್ನು ಓದಿದಾಗ ನಮಗೆ ಅರ್ಥ ಆಗದೆ ಇರ್ಬೋದು, ಅದರ ಹಿಂದಿನ ವಚನ ಅಥವಾ ಅದರ ಮುಂದಿನ ವಚನ ಓದಿದಾಗ, ಅಥವಾ ಬೈಬಲ್ 66 ಪುಸ್ತಕಗಳುಳ್ಳ ದೇವರ ಮನಸ್ಸಂತ ಇದೆಯಲ್ಲ ಈ ಬೈಬಲ್ ಅನ್ನು ಪ್ರತಿ ಒಂದು ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಿದಾಗ ಒಂದು ಅಧ್ಯಾಯದಲ್ಲಿ ಅಥವಾ ಒಂದು ಪುಸ್ತಕದಲ್ಲಿ ಪ್ರಶ್ನೆ ಬಂದಿದ್ದರೆ ಇನ್ನೊಂದು ಪುಸ್ತಕದಲ್ಲಿ ನಮಗೆ ಉತ್ತರ ಸಿಗುತ್ತೆ. ಅದು ಬೈಬಲ್ನಲ್ಲೇ ಆ 66 ಪುಸ್ತಕದೊಳಗೆ ಅದರ ಉತ್ತರ ಇರುತ್ತೆ, ನಾವು ಹುಡುಕಿ ಓದ್ತಾ ಇಲ್ಲ. ಆದ್ರೆ ಇಲ್ಲಿ ಸುಮಾರು 45ರಿಂದ 50,000 ಡೆನಿಮಿನೇಷನ್ಗಳಾಗಿ ಅವ್ರವ್ರದೇ ಸಿದ್ಧಾಂತಗಳು, ಮಾನವ ಕಲ್ಪಿತ ಸಿದ್ಧಾಂತಗಳು, ಅವರಿಗೆ ಇಷ್ಟವಾಗಿದ್ದು, ಅವರಿಗೆ ಉತ್ತಮವಾಗಿದ್ದನ್ನು ಆದುಕೊಂಡು ದೇವರ ಮನಸ್ಸನ್ನು ಯಾಮಾರಿಸ್ತಾ ಇದ್ದಾರೆ. ದೇವರ ಮನಸ್ಸಿಗೆ ಅದು ವಿರೋಧನೋ ಅಥವಾ ಅದು ಸರಿನೋ ಎಂದು ಅರ್ಥ ಮಾಡಿಕೊಳ್ಳೋರು
ತುಂಬಾ ಜನ ಕಡಿಮೆ ಆಗ್ತಾ ಇದ್ದಾರೆ. ಆದ್ರಿಂದ ಅವರಿಗೆ ಏನ್ ಅನ್ಸುತ್ತೋ ಅದನ್ನ ನೇರವಾಗಿ ಹೇಳ್ತಾರೆ. ಅಂತ ಬೋಧನೆಗಳಿಂದ ಜನಗಳು ಗಲಿಬಿಲಿಗೊಳ್ತಾರೆ. ಕೆಲವಷ್ಟು ಡಿನಮಿನೇಷನ್ ಒಂದು ತರ ಹೇಳಿದ್ರೆ, ಕೆಲವಷ್ಟು ಡಿನಮಿನೇಷನ್ ಇನ್ನೊಂದು ತರ ಹೇಳಿ ಸತ್ಯವೇದದ ಅರ್ಥ ಆಗದ ರೀತಿಯಲ್ಲಿ ಬೋಧನೆಗಳು ನಡೀತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ತನಗೆ ದೇವರು ಜ್ಞಾನ ಕೊಟ್ಟಿದ್ದಾನೆ. ಆತನು ಸ್ವತಃ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಆತನ ನೂತನ ಸ್ವಭಾವವನ್ನು ಧರಿಸಿಕೊಂಡು ಕ್ರಿಸ್ತನಲ್ಲಿದ್ದು ಕ್ರಿಸ್ತನ ಮನಸ್ಸನ್ನು ಹೊಂದಿ ಆಲೋಚನೆ ಮಾಡಿದಾಗ ಆತನಿಗೆ ದೇವರ ಮನಸ್ಸು ಅರ್ಥ ಆಗುತ್ತೆ. ಅದು ದೇವರ ಮನಸ್ಸು ಅರ್ಥ ಆಗ್ಬೇಕು ಅಂದ್ರೆ ನಮ್ಮಿಂದ ನಾವು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಪವಿತ್ರಾತ್ಮನ ಸಹಾಯದಿಂದ ಇದ್ರೆ ಮಾತ್ರನೇ, ಪವಿತ್ರಾತ್ಮನ ಸಹಾಯದಿಂದ ಓದ್ರೆ ಮಾತ್ರ ನಮಗೆ ಬೈಬಲ್ ಅರ್ಥ ಆಗುತ್ತೆ. ನಾವು ಬೇರೆ ಗ್ರಂಥಗಳು ಎಷ್ಟೋ ಗ್ರಂಥಗಳನ್ನು ನಾವು ಓದ್ಬೋದು, ಅದಕ್ಕೆಲ್ಲ ಪವಿತ್ರಾತ್ಮನ ಸಹಾಯ ಬೇಕಾಗಿರಲ್ಲ, ನೇರ ನುಡಿಗಳಿರುತ್ತೆ. ಅದ್ರಲ್ಲೂ ಈ ಲೋಕ ಸಂಬಂಧವಾದ ಪುಸ್ತಕದಲ್ಲೂ ಶೇಕ್ಸ್ಪಿಯರ್ ಇದಾರಲ್ಲ, ಅವ್ರ ಪುಸ್ತಕಗಳನ್ನು ಓದ್ಬೇಕು ಅಂದ್ರೆ ಅದು ಒಂದು ಸಲ ಓದ್ರೆ ಅರ್ಥ ಆಗಲ್ಲ. ಅವರೇ ಅಂತ ಒಂದು ಕಠಿಣವಾದ ಪದಗಳನ್ನು ಬರ್ಸಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ನಮಗೆ ಕಷ್ಟವಾಗುವಾಗ ಇನ್ನು ಪರಲೋಕದ ತಂದೆ ಪವಿತ್ರಾತ್ಮನ ಸಹಾಯದಿಂದ ಬರೆಸಿದಂತ ಈ ಬೈಬಲ್ ನಮಗೆ ಅರ್ಥ ಆಗ್ಬೇಕಂದ್ರೆ ನಾವು ಸಹ ಪವಿತ್ರಾತ್ಮ ದಾನವನ್ನು ಹೊಂದಿದವರಾಗಿರ್ಬೇಕು. ದೇವರ ಮನಸ್ಸನ್ನು ನಾವು ಹೊಂದಬೇಕಂದ್ರೆ ಕ್ರಿಸ್ತನ ಸಭೆಯಲ್ಲಿ ಸೇರಿದವರಾಗಿ ಕ್ರಿಸ್ತನಲ್ಲಿ ನಾವು ಕ್ರಿಸ್ತನ ಮನಸ್ಸನ್ನು ಧರಿಸಿಕೊಂಡವರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಂಡು ಓದುವರಾದ್ರೆ ನಮಗೆ ದೇವರ ಮನಸ್ಸು ಅರ್ಥ ಆಗುತ್ತೆ. ನಮಗೆ ಗೊತ್ತಿರುವ ವಿಷಯ 2 ಪೇತ್ರ 1:20-21 ಹೇಳಿದ್ದಾರೆ, ಈ ಬೈಬಲ್ ಅನ್ನು ಮನುಷ್ಯರು ಬರೆದಿದ್ದಲ್ಲ, ಮನುಷ್ಯರ ಬುದ್ಧಿಯಿಂದ ಬರೆದ ಗ್ರಂಥ ಅಲ್ಲ, ಇದನ್ನು ಪವಿತ್ರಾತ್ಮನ ಪ್ರೇರಿತರಾಗಿ ಮನುಷ್ಯರು ಬರೆದಿರುವ ಗ್ರಂಥ. ಅದಕ್ಕೋಸ್ಕರ ನಮಗೆ ಬೈಬಲ್ ಪರಿಚಯದಲ್ಲಿ ನಾವು ನೋಡಿದೀವಲ್ವಾ, ಬೈಬಲ್ ಪರಿಚಯದಲ್ಲಿ ಹೇಳ್ತಾರೆ ಸುಮಾರು 40-42 ಜನ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಪ್ಲೇಸ್ ನಲ್ಲಿ ಬರೆದಿರುವಂತ ಭಕ್ತರು. ಆದ್ರೆ ಎಲ್ಲವೂ ಸಹ ದೇವರ ಮನಸ್ಸನ್ನು ಒಂದೇ ರೀತಿಯಾಗಿ ವಿವರಣೆ ಮಾಡಿದ್ದಾರೆ. ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಎಲ್ಲ ಮ್ಯಾಚ್ ಆಗುತ್ತೆ. ಕಾರಣ ಏನು? ಅದು ಪವಿತ್ರಾತ್ಮನ ಸಹಾಯದಿಂದ ಬರೆಸಿರುವಂತ ಗ್ರಂಥ. ನಮಗೆ ಗೊತ್ತಲ್ಲ, ಸುಮಾರು 1600ರಿಂದ 1700 ವರ್ಷದವರೆಗೆ ಈ ಬೈಬಲ್ ಗ್ರಂಥ ರೆಡಿಯಾಗಿದೆ. ಆಗಿರುವಾಗ ಅಷ್ಟು ಕಾಲಾವಧಿಯಲ್ಲಿ ಮನುಷ್ಯನ್ ಬರೀಲಿಕ್ಕೆ ಸಾಧ್ಯನಾ? ಅಲ್ಲಿ ನಡೆದಿರುವ ಘಟನೆ ಇಲ್ಲಿ ಬರೀಲಿಕ್ಕೆ ಸಾಧ್ಯನಾ? ಆಗೋದಿಲ್ಲ. ಪವಿತ್ರಾತ್ಮನ ಸಹಾಯದಿಂದ ಬರೆದಿದ್ದಾರೆ. ಇಲ್ಲಿ ಊಹೆಪಾಯಗಳು ಇಲ್ಲ. ಬೈಬಲ್ ಸತ್ಯವೇದ ನಮಗೆ ತಿಳಿದಿದೆ. ಸತ್ಯವೇದ ಅಂದ್ರೆ ಏನು ಅಂತೇಳಿ ನಾವು ತಿಳಿದಿವಿ. ಬೈಬಲ್ ಅನ್ನೋ ಪದ ಬಿಬ್ಲಾಸಮ್ ಅಂತ ಗ್ರೀಕ್ ಪದದಿಂದ ಬಂದಿದೆ. ಆದ್ರೆ ಕನ್ನಡದಲ್ಲಿ ಸತ್ಯವೇದ ಅಂತ ಯಾಕೆ ಕರೀತಾರೆ ಅಂದಾಗ ಸತ್ಯವೇದ ಅನ್ನೋಕೆ ಒಂದು ಅರ್ಥ ಇದೆ. ಯಾಕಂದ್ರೆ ನಾವು ನೋಡಬಹುದು, ಕನ್ನಡ ಭಾಷಾಂತರವಾಗುವಾಗ ಅಥವಾ ನಮ್ಮ ಭಾರತೀಯ ಭಾಷೆಯಲ್ಲಿ ಭಾಷಾಂತರವಾಗುವಾಗ ನಮಗೆ ಗೊತ್ತು, ಮಿಷನರಿಗಳು ಯುರೋಪ್ ಕಂಟ್ರಿಯಿಂದ ಬಂದಿರ್ತಾರೆ. ಆದ್ರೆ ಯುರೋಪ್ ಖಂಡದಿಂದ ಬಂದಿರುವಂತ ಮಿಷನರಿಗಳಿಗೆ ಇಬ್ರಿಯ ಭಾಷೆ ಚೆನ್ನಾಗ್ ಗೊತ್ತು, ಗ್ರೀಕ್ ಚೆನ್ನಾಗ್ ಗೊತ್ತು, ಲ್ಯಾಟಿನ್ ಎಲ್ಲ ಚೆನ್ನಾಗ್ ಗೊತ್ತಿರುತ್ತೆ. ಆದ್ರೆ ಅವರಿಗೆ ಕನ್ನಡ ವ್ಯಾಕರಣಗಳು ಅಥವಾ ಅದರ ಅರ್ಥ, ಸಾಹಿತ್ಯದ ಅರ್ಥ ರಚನೆ ಸರಿಯಾಗಿ ಗೊತ್ತಿರಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿದ್ವಾಂಸರು, ಪಂಡಿತರು ಏನಿರ್ತಾರೆ, ಶಾಸ್ತ್ರಿಗಳು, ಅವ್ರನ್ನ ಸಲಹೆ ತಕೊಂಡು ಈ ಪಂಡಿತರಂದ್ರೆ ವಿದ್ವಾಂಸರು, ಹೆಚ್ಚಾಗಿ ಬ್ರಾಹ್ಮಣ ಕುಲದಿಂದ ಬಂದಿರುವಂತ ಪಂಡಿತರು ಹೆಚ್ಚಾಗಿರ್ತಾರೆ. ಅವರು ಸಂಸ್ಕೃತವನ್ನು ಅಭ್ಯಾಸ ಮಾಡಿರ್ತಾರೆ, ವೇದಗಳನ್ನು ಅಭ್ಯಾಸ ಮಾಡಿರ್ತಾರೆ. ಭಾರತದಲ್ಲಿ ಶ್ರೇಷ್ಠವಾದ ಗ್ರಂಥ ವೇದ. ಆ ವೇದದಲ್ಲಿ ನಾವು ಹೇಳ್ತೀವಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಅಂದ್ರೆ ಅದೊಂಥರ ವೇದ ಅಂತ ಹೇಳಿದ್ರೆ ಅಷ್ಟೊಂದು ಪವಿತ್ರವಾಗಿದ್ದು ಅನ್ನುವಂತ ಒಂದು ಇದರಲ್ಲಿ ಬಂದಿರುತ್ತೆ. ಈ ವೇದಗಳು ಚೆನ್ನಾಗಿ ಎಲ್ಲರಿಗೂ ಗೊತ್ತಾಗುವ ಪದ ಆದ್ರಿಂದ ಬೈಬಲ್ ಬರೆಯುವಾಗ ವೇದ ಅಂದ್ರೆ ಏನು? ಜ್ಞಾನ, ದೇವರ ಜ್ಞಾನ. ಸತ್ಯ ಅಂತ ಹೇಳಿದ್ರೆ ದೇವರ ಬರೆಸಿರುವಂತ ಗ್ರಂಥ ಸತ್ಯವೇದ. ದೇವರ ಬರೆಸಿರುವಂತ ಈ ಗ್ರಂಥವನ್ನು, ಸತ್ಯದ ಆಲೋಚನೆಗಳನ್ನು ಯಾರು ಮಾಡ್ತಾ ಇದ್ದಾರೆ? ದೇವರು ಸತ್ಯ. ಆ ಸತ್ಯವನ್ನು ವೇದ ಅಂತ ಹೇಳಿದ್ರೆ ಜ್ಞಾನ. ದೇವರ ಜ್ಞಾನವನ್ನು ಬರೆದಿರುವುದೇ ಈ ಸತ್ಯವೇದ. ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸತ್ಯವೇದ ಅಂತೇಳಿ ಒಂದು ಟೈಟಲ್ ಕೊಟ್ಬಿಟ್ಟು ಮುದ್ರಣ ಮಾಡ್ತಾರೆ. ಅಂದ್ರೆ ಪವಿತ್ರ ಗ್ರಂಥ, ಸತ್ಯವೇದ, ನಾವು ಅನೇಕ ವಿಧದಲ್ಲಿ ಕರಿಬಹುದು. ಪರಿಶುದ್ಧ ಗ್ರಂಥ ಅಂತೆಲ್ಲ ಕರಿತೀವಿ. ಅಂದ್ರೆ ಇದು ಸತ್ಯವಾದ ಗ್ರಂಥ, ದೇವರ ಗ್ರಂಥ, ದೇವರ ಜ್ಞಾನ, ನಾಲೆಡ್ಜ್. ಜ್ಞಾನ ಅಂದ್ರೆ ನಾಲೆಡ್ಜ್, ವೇದ ಅಂದ್ರೆ ನಾಲೆಡ್ಜ್. ಹಾಗಾಗಿ ಇದಕ್ಕೆ ಸತ್ಯವೇದ ಅಂತ ಬಂದಿದೆ. ನಮ್ಮ ಬೈಬಲ್ ನಲ್ಲಿ ಹುಡುಕಿದ್ರೆ ಬೈಬಲ್ ಅನ್ನೋ ಪದನೂ ಸಿಗಲ್ಲ, ಸತ್ಯವೇದ ಅನ್ನೋ ಪದನೂ ಸಿಗಲ್ಲ. ಯಾಕಂದ್ರೆ ಅದು ಗ್ರೀಕ್ ಪದದಿಂದ ಮತ್ತೆ
ನಮಗೆ ಗೊತ್ತು ಗ್ರೀಕ್ ಪದದಿಂದ ಮೂಲ ಗ್ರೀಕ್ ಮತ್ತು ಇಬ್ರಿಯ ಭಾಷೆಯಲ್ಲಿ ಬೈಬಲ್ ಅಥವಾ ಸತ್ಯವೇದ ಅನ್ನೋ ಪದ ಇರಲ್ಲ. ಆದ್ರೆ ಸತ್ಯವೇದ ಅನ್ನೋ ಪದ ನಮ್ಮ ಭಾರತೀಯ ಒಂದು ಸಂಸ್ಕೃತಿಯ ಪ್ರಕಾರವಾಗಿ ವೇದಗಳನ್ನು ಆಧಾರ ಮಾಡಿಕೊಂಡು ವೇದವನ್ನು ಒಂದು ನಾಲೆಡ್ಜ್ ಆಗಿತ್ತು, ಅದನ್ನ ಅರ್ಥ ಮಾಡಿಕೊಂಡು ಇದಕ್ಕೆ ಸತ್ಯವೇದ ಅಂತೇಳಿ ಹೆಸರು ಬಂದಿದೆ. ಈ ಸತ್ಯವೇದವನ್ನು ಓದುವಾಗ ನಮಗೆ ಪ್ರತಿಯೊಂದು ಸತ್ಯವಾದಿದ್ದು, ಅಲ್ಲಿ ಯಾವುದೇ ಒಂದು ಸುಳ್ಳಿನ ಮಾತುಗಳಿಲ್ಲ. ಯಾಕಂದ್ರೆ ಅದನ್ನು ಬರ್ಸಿರೋದು ನಾನು ಈಗಾಗಲೇ ಹೇಳಿದೆ ಪವಿತ್ರಾತ್ಮನ ಸಹಾಯದಿಂದ. ಈ ಪವಿತ್ರಾತ್ಮನ ಸಹಾಯದಿಂದ ಬಳಸಿರುವಂತಹ ಈ ಸತ್ಯವೇದವನ್ನು ನಾವು ಅರ್ಥ ಮಾಡಿಕೊಳ್ಬೇಕಂದ್ರೆ ನಮಗೆ ಏನಿರ್ಬೇಕು? ಪವಿತ್ರಾತ್ಮರಿರ್ಬೇಕು. ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಯೋಹಾನನು ಬರೆದ ಪತ್ರಿಕೆ ಯೋಹಾನನು ಬರೆದ ಸುವಾರ್ತೆ ಪತ್ರಿಕೆ 14ನೇ ಅಧ್ಯಾಯ 16-17ನೇ ವಚನವನ್ನು ಒಮ್ಮೆ ಓದಿ. ಯೋಹಾನನು ಬರೆದ ಸುವಾರ್ತೆ ಪತ್ರಿಕೆ 14ನೇ ಅಧ್ಯಾಯ ಸಿಸ್ಟರ್ 14. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೆನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಸಾಕು ಸಿಸ್ಟರ್. ಇಲ್ಲಿ ದೇವರನ್ನು ನಾವು ಪ್ರೀತಿಸುವುದರಿಂದ, ಯೇಸು ಕ್ರಿಸ್ತರನ್ನು ಪ್ರೀತಿಸುವುದರಿಂದ, ಯೇಸು ಕ್ರಿಸ್ತರು ಹೊರಟು ಹೋಗುವ ಮುಂಚೆ ಏನಂದ್ರು? ನಾನು ತಂದೆಯನ್ನು ಬೇಡಿಕೊಳ್ಳುತ್ತೇನೆ, ನಾನು ಹೋದ ಮೇಲೆ ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳುತ್ತೇವೆ. ಭೂಮಿ ಮೇಲೆ ಯೇಸು ಸ್ವಾಮಿ 33 ವರ್ಷ ಇದ್ದಾಗ ಅವರೇ ನಮಗೆ ಎಲ್ಲವನ್ನು ಬಿಡಿಸಿ ಹೇಳ್ತಾ ಇದ್ರು. ಅವರು ಹೋಗುವಂತ ಅಂದ್ರೆ ಪರಲೋಕಕ್ಕೆ ಸೇರುವಂತ ಸಮಯ ಬಂದಾಗ ಅವ್ರು ಏನಂತಾರೆ? ನಾನು ಹೋಗಿ ನಿಮಗೆ ಬೇರೊಬ್ಬ ಸಹಾಯಕನನ್ನು ತಂದೆ ಬಳಿಯಿಂದ ಕಳಿಸ್ಕೊಡ್ತೀನಿ, ಆತನೇ ಸತ್ಯದ ಆತ್ಮನು, ಅಂದ್ರೆ ಪವಿತ್ರಾತ್ಮನು, ಪರಿಶುದ್ಧಾತ್ಮನು ಅಂತ ಹೇಳ್ತಾರೆ. ಆ ಪವಿತ್ರಾತ್ಮ ಪರಿಶುದ್ಧಾತ್ಮ ನಮಗೆ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ, ಸಭೆ ಸೇರಿದಾಗ ಬರುವಂತ ಪವಿತ್ರಾತ್ಮರು. ಹಾಗಿರುವಾಗ ಆ ಪವಿತ್ರಾತ್ಮರು ನಮ್ಮೊಳಗಿರುವುದರಿಂದ ನಾವು ಬೈಬಲ್ ಅನ್ನು ಓದುವಾಗ ನಮಗೆ ಅರ್ಥ ಮಾಡಿಸಲು ಸಹಾಯ ಆಗುತ್ತೆ. ಹಾಗಾದ್ರೆ ನಾವು 3ನೇ ಭಾಗಕ್ಕೆ ಬಂದಿದ್ದೀವಿ. ದೇವರ ಮನಸ್ಸನ್ನು, ನಮ್ಮ ಟೈಟಲ್ ಏನು? ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಬೈಬಲ್ ಅನ್ನು ಹೇಗೆ ಓದಬೇಕು. ಈಗ ನಾವು ಬೈಬಲ್ ಅನ್ನು ಹೇಗೆ ಓದಬೇಕು? ನಿಮಗೆ ಗೊತ್ತಿರುವ ವಿಷಯ ಆದ್ರೂ ಖಂಡಿತವಾಗಿ ನನಗೆ ಗೊತ್ತಿರೋ ಸಬ್ಜೆಕ್ಟು ಅಂತೇಳಿ ನಿರ್ಲಕ್ಷ್ಯ ಆಗ್ಬೇಡಿ. ಮತ್ತೊಮ್ಮೆ ಅದನ್ನ ಕೇಳಲು ಪ್ರಯತ್ನಿಸಿ. ಯಾಕಂದ್ರೆ ದೇವರ ಮನಸ್ಸು ಸದಾ ನಮ್ಮನ್ನು ನೂತನ ಪಡಿಸ್ತಾ ಇರುತ್ತೆ ವಿನಾ ಅದು ಮತ್ತೆ ನಮಗೆ ಹಳೆದು ಅನ್ಸಲ್ಲ. ಹಾಗಾಗಿ ಮತ್ತೊಮ್ಮೆ ಮೆಲುಕು ಹಾಕಿಕೊಳ್ಳೋಣ. ಮೊದಲನೇದಾಗಿ ನಾವು ಹುಡುಕಿ ಓದಬೇಕು. ಅಂದ್ರೆ ಬೈಬಲ್ ಅನ್ನು ಪರಿಶೀಲನೆ ಮಾಡಿ ಹುಡುಕಿ ಓದಬೇಕು. ಇದು ಎಲ್ಲರಿಗೂ ಗೊತ್ತಿರುವ ವಿಷಯ. ನಾವು ಬೈಬಲ್ ಅನ್ನು ಓದುವಾಗ ನೀಟಾಗಿ ಎಲ್ಲ ಒಂದ್ ಪಾಠದಿಂದ 2 ಪಾಠ ಹೀಗೆ ಓದ್ಕೊಂಡೋದ್ರೆ ನಮಗೆ ಬೈಬಲ್ ಅರ್ಥ ಆಗಲ್ಲ. ಹುಡುಕಿ ಓದ್ಬೇಕು. ಏನ್ ಅದನ್ನ ನಾವು ನೋಡ್ಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 16ನೇ ವಚನವನ್ನು ಒಮ್ಮೆ ಓದಿ ನೋಡೋಣ. ಬೈಬಲ್ ಅನ್ನು ಹುಡುಕಿ ಓದಬೇಕು. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 16ನೇ ವಚನ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಹೋದಿರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರದು, ಎಲ್ಲವೂ ಜೊತೆ ಜೊತೆಯಾಗಿರುವವು. ಆತನ ಬಾಯಿಯಿಂದ ಅಪ್ಪಣೆ ಆಯಿತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರದು, ಎಲ್ಲವೂ ಜೊತೆ ಜೊತೆಯಾಗಿ ಇರುವುದು. ಯೆಹೋವನ ಧರ್ಮಶಾಸ್ತ್ರವನ್ನು ಏನ್ ಮಾಡ್ಬೇಕು? ಹುಡುಕಿ ಓದ್ಬೇಕು. ಏನ್ ಹುಡುಕ್ಬೇಕು? ಶಾಸ್ತ್ರದಲ್ಲಿ ಹುಡುಕ್ಬೇಕು. ಶಾಸ್ತ್ರ ಅಂದ್ರೆ ಏನು? ನಾನು ಮೊದ್ಲನೇ ಹೇಳಿದ್ರೆ ಸತ್ಯವೇದ ಗ್ರಂಥ. ಸತ್ಯವೇದ ಗ್ರಂಥ ನಾವು ಶಾಸ್ತ್ರ ಅಂತಾನೂ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲಾ ನಾಲೆಡ್ಜ್ ಇರೋದ್ರಿಂದ ಈ ಗ್ರಂಥದಲ್ಲಿ ನಾವು ಹುಡುಕಿ ಓದ್ಬೇಕು. ಬೇರೆ ಕಡೆ ಹುಡುಕ್ರೆ ನಮಗದು ಸಿಗಲ್ಲ. ಏನು ನಮಗೆ ಧರ್ಮಶಾಸ್ತ್ರ ಅನ್ನೋದು ಕೊಟ್ಟಿದ್ದಾರೋ ಆ ಗ್ರಂಥದಲ್ಲಿ ನಾವು ಹುಡುಕಿನ ಓದಿದಾಗ ಮಾತ್ರನೇ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ನಾವು ಇವಾಗ ಧರ್ಮಶಾಸ್ತ್ರ ಅನ್ನಲ್ಲ, ಸತ್ಯವೇದ ಅಂತೀವಿ. ನಾವು ಶಾಸ್ತ್ರದಲ್ಲಿ ಹುಡುಕಿ ಓದಿದಾಗ ನಮಗೆ ಸತ್ಯ ಸಿಗುತ್ತೆ. ಹೇಗೆ ಹುಡುಕಿ ಓದ್ಬೇಕು? ಅಲ್ಲಿ ಅದಕ್ಕೆ ಹೇಳಿದ್ದಾರೆ, ಬೈಬಲ್ ನಲ್ಲಿ ಪ್ರಶ್ನೆ ಬಂತು ಅಂದ್ರೆ ಬೈಬಲ್ ನಲ್ಲಿ ಉತ್ತರ ಇಟ್ಟಿದ್ದಾರೆ. ಅಂದ್ರೆ ನಾವು ಹುಡುಕ್ಬೇಕಷ್ಟೇ. ಒಂದು ಗ್ರಂಥದವನ್ನು, ಆ ಸತ್ಯವೇದ ಗ್ರಂಥದಲ್ಲಿ ಒಂದು ಪುಸ್ತಕದಲ್ಲಿ ಪ್ರಶ್ನೆ ಸಿಕ್ಕರೆ ಇನ್ನೊಂದು ಪುಸ್ತಕದಲ್ಲಿ ಉತ್ತರ ಸಿಗುತ್ತೆ. ಆದಿಕಾಂಡದಲ್ಲಿ ನಮಗೆ ಪ್ರಶ್ನೆ ಹುಟ್ಟರೆ ಉತ್ತರ ಪ್ರಕಟಣೆ ಗ್ರಂಥದಲ್ಲಿ ಸಿಗ್ಬೋದು. ಅದು ಎಲ್ಲಿ ಇರುತ್ತೋ ಅದನ್ನ ನಾವು ಹುಡುಕಿ ನೋಡಿದ್ರೆ ಮಾತ್ರನೇ ನಮಗೆ ಅರ್ಥ ಆಗುತ್ತೆ. ಆ ರೀತಿಯಾಗಿ ಹುಡುಕಿ ಓದ್ದವರು, ಆ ರೀತಿ ಹುಡುಕಿ ದೇವರಿಂದ ಶಬಾಷ್ ಅನ್ಸ್ಕೊಂಡವರು ಒಂದು ಜನಾಂಗಗಳಿದೆ. ಅದು ಯಾವ್ದಂದ್ರೆ ಬೆರವ ಸಭೆಯವರು. ನಮಗೆ ಅದು ಗೊತ್ತಲ್ಲ. ನಾವು ಎಲ್ಲರೂ ಯಾವಾಗಲೂ ನಾವು ತೆಗೆದು ನೋಡ್ತೀವಿ,
ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನವನ್ನು ಒಮ್ಮೆ ಓದಿ ನೋಡೋಣ. ಅವರಿಗೆ ದೇವರು ಯಾಕೆ ಅಪ್ರಿಸಿಯೇಟ್ ಮಾಡಿದ್ರು ಅಂತೇಳಿ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಹೀಗಿರಲ್ಲ. ಸಾಕು ಸಾಕು. ಅವ್ರು ಏನ್ ಮಾಡ್ತಾ ಇದ್ರು ಬೆರವ ಸಭೆದವ್ರಂದ್ರೆ, ಥೆಸಲೋನಿಕ ಸಭೆಗಿಂತ ಅವರು ಏನಾಗಿದ್ರು, ಸದ್ಗುಣ ಉಳ್ಳವರಾಗಿದ್ರು. ಸದ್ಗುಣ ಇದ್ದಾಗ ಏನಿರುತ್ತೆ, ನಮ್ಮಲ್ಲಿ ತಾಳ್ಮೆ, ಪ್ರೀತಿ ಎಲ್ಲ ಇರುತ್ತೆ, ನಮ್ಗೆ ಸಮಾಧಾನ ಇರುತ್ತೆ. ಆ ಸದ್ಗುಣ ಉಳ್ಳವರಾದವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನೋಡಿ, ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸ್ತಾ ಇದ್ರು. ದೇವರ ವಾಕ್ಯವನ್ನು ಯಾವ ರೀತಿ ನಾವು ಅಂಗೀಕರಿಸ್ಬೇಕು? ಶುದ್ಧವಾದ ಮನಸ್ಸಿನಿಂದ ಅಂಗೀಕಾರ ಮಾಡ್ಬೇಕು. ದೇವರ ಮನಸ್ಸನ್ನೋದು ತುಂಬಾ ಶುದ್ಧವಾಗಿದ್ದು, ಪರಿಶುದ್ಧವಾಗಿದ್ದು, ದೇವರ ಮನಸ್ಸು ಶುದ್ಧವಾಗಿದ್ದು, ದೇವರ ವಾಕ್ಯವು ಪರಿಶುದ್ಧವಾಗಿದ್ದು. ಹಾಗಾಗಿ ನಾವು ಶುದ್ಧ ಮನಸ್ಸಿನಿಂದ ವಾಕ್ಯವನ್ನು ಅಂಗೀಕಾರ ಮಾಡಬೇಕು. ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಅಯ್ಯೋ ಅವ್ರು ಹೇಳ್ತಾರೆ, ನಾನು ಕೇಳ್ತೀವಿ ಅಷ್ಟೇ, ಅದು ನಮ್ಗೆ ಗೊತ್ತಿರೋ ವಿಷಯ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರ್ದು. ದೇವರ ಮನಸ್ಸನ್ನು, ದೇವರ ವಾಕ್ಯವನ್ನು ನಾವು ಶುದ್ಧ ಮನಸ್ಸಿನಿಂದ ಅಂಗೀಕಾರ ಮಾಡಿ, ಆಮೇಲೆ ಬೈಬಲ್ನಲ್ಲಿ ಇದೆಯೋ ಇಲ್ಲ, ಇವರು ಹೇಳುವ ಮಾತುಗಳು ಇದೆಯೋ ಇಲ್ಲೋ, ಶಾಸ್ತ್ರದಲ್ಲಿ ಇದೆಯೋ ಇಲ್ಲ ಅಂತ ಪ್ರತಿದಿನ ಹುಡುಕಿ ಓದ್ತಿದ್ರಂತೆ. ಅಂತ ಗುಣ ನಮ್ಮಲ್ಲಿದೆಯಾ? ಪ್ರತಿದಿನ ನಾವು ಬೈಬಲ್ನನ್ನು ಹುಡುಕಿ ಓದ್ತಾ ಇದ್ದೀವ? ವಾಕ್ಯಗಳನ್ನು ಹುಡುಕಿ ಓದ್ತಾ ಇದ್ದೀವ? ವಾಕ್ಯಗಳನ್ನು ಪರಿಶೀಲನೆ ಮಾಡ್ತೀವ? ಯಾವ ಬೋಧಕರು ಬಂದು ಯಾವ ಮಾತು ಹೇಳಿದ್ರು ಜೈ, ನಾವು ಬೈಬಲ್ಲೇ ತೆಗಿಯಲ್ಲ. ಕೆಲ ಸಭೆಗಳಲ್ಲಿ ಇದ್ದಾರೆ, ನಮ್ಮ ಸಭೆಯಲ್ಲಿ ಆತರ ಇಲ್ಲ. ಪ್ರತಿಯೊಬ್ಬರು ವಾಕ್ಯಗಳನ್ನು, ಬೈಬಲನ್ನು ತೆಗೆದು ನೋಡಿ ನಾವು ಹೇಳ್ತಾ ಇರೋದು ಇದೆಯೋ ಇಲ್ಲ ಅಂತ ನೋಡ್ತಾರೆ. ಕೆಲವಷ್ಟು ಸಭೆಗಳಿದಾವೆ, ನಾನು ಹೋಗಿದ್ದ ಕೆಲವೊಂದು ಸಭೆಗಳು ನೋಡಿದ್ದೀನಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಬೈಬಲ್ ತೆಗೆದು ನೋಡೋದೇ ಇಲ್ಲ. ಬೋಧಕರು ಏನ್ ಹೇಳ್ತಾರೆ ಅದನ್ನ ಕೇಳ್ತಾರೆ. ನೋಟ್ಸ್ ಇಟ್ಕೊಳಲ್ಲ, ಪೆನ್ನು ಇಟ್ಕೊಳಲ್ಲ, ಬರ್ಕೊಳೋದು ಇಲ್ಲ. ಯಾಕಂತ ಹೇಳಿದ್ರೆ ಬೈಬಲ್, ನಮ್ ಬೋಧಕರು ಏನ್ ಹೇಳ್ತಾ ಇದಾರೋ, ನಮ್ಮ ಸೇವಕರು ಏನ್ ಹೇಳ್ತಾ ಇದಾರೋ ಅದೇ ಸತ್ಯ. ಅವ್ರು ಬೈಬಲ್ ಹೇಳ್ತಾರೆ, ಅವ್ರು ಮಾತ್ರ ಬೈಬಲ್ ಓದ್ರೆ ಸಾಕು, ನಾವೇನಕ್ಕೆ ಓದ್ಬೇಕು ಅಲ್ವಾ? ಪಾಸ್ಟರ್ಗಳು ಅವರು ಬೈಬಲ್ ಕಾಲೇಜಿಗೆ ಹೋಗಿ ಅವರು ಬೈಬಲ್ ಕಲ್ತ್ಕೊಂಡು ಹೇಳಿರ್ತಾರೆ, ಅವ್ರು ಹೇಳಿದ್ದು ಸತ್ಯ ಅಷ್ಟೇ. ನಮಗೆ ಅದು ಅಧಿಕಾರ ಕೊಟ್ಟಿಲ್ವಾ ದೇವರು? ಪ್ರತಿ ಒಬ್ಬರಿಗೂ ದೇವರು ಜ್ಞಾನವನ್ನು ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ದೇವರು ಬುದ್ಧಿಯನ್ನು ಕೊಟ್ಟಿದ್ದಾರೆ. ಓದಿ ತಿಳ್ಕೊಳ್ಳಿ ಅಂತ ಹೇಳಿ ಬೈಬಲ್ ಅನ್ನು ಕೊಟ್ಟಿದ್ದಾರೆ. ನಮಗೆ ಗೊತ್ತು ಈ ಬೈಬಲ್ ಗ್ರಂಥ ನಮ್ಮ ಕೈಗೆ ಬರೋಕೆ ಅದು ಎಷ್ಟು ಪ್ರಯಾಸ ಪಟ್ಟಿದ್ದಾರೆ ದೇವರು ಅನ್ನೋದು ನಾವು ಒಮ್ಮೆ ನೆನ್ಪು ಮಾಡ್ಕೊಂಡ್ರು ಭಯ ಆಗುತ್ತೆ. ಅಷ್ಟು ನಮ್ಮ ಭಾಷೆಗಳಲ್ಲಿ, ನಮ್ಮ ಪ್ರಾಂತಗಳಲ್ಲಿ, ನಮ್ಮ ಭಾಷೆಗಳಲ್ಲಿ ಸಿಗಬೇಕಾದ ಭಾಷೆಯಲ್ಲಿ ನಮಗೆ ಬೈಬಲ್ ತಂದ್ಕೊಡ್ಲಿಕ್ಕೆ ದೇವರ ಪ್ರಯಾಸ ತುಂಬಾ ಇದೆ. ಅಲ್ಲಿ ಅನೇಕರು ಮಿಷನರಿಗಳ ಪ್ರಾಣ ಹೋಗಿದೆ, ಅನೇಕರ ಭಕ್ತರ ಪ್ರಾಣ ಹೋಗಿದೆ. ಅದರ ಇತಿಹಾಸ ಎಷ್ಟು ಶ್ರೇಷ್ಠವಾಗಿದ್ದು. ನಮ್ಮ ಕೈಯಲ್ಲಿ ದೇವರು 66 ಪುಸ್ತಕಗಳು ಅಂತ ಬೈಬಲ್ ಕೊಟ್ರೆ ನಾವು ಓದ್ತಾ ಇದ್ದೀವ? ಏನು ಓದದ? ಅವ್ರು ಪಾಸ್ಟರ್ ಹೇಳ್ತಾರೆ, ನಾವು ಕೇಳ್ರೆ ಆಯ್ತು. ಪಾಸ್ಟರ್ ಹೇಳದೆ ವೇದಂತ ನಾವು ಬಾಯಿ ಮುಚ್ಕೊಂಡು ಕೂರ್ಬೇಕಷ್ಟೇ. ಅದನ್ನ ಕ್ವಶನ್ ಮಾಡಬಾರ್ದು, ಓದ್ಲಬಾರ್ದು. ಬರ್ದಿಟ್ಕೊಳ್ಳಿ. ಮನೆಗೆ ಬಂದು ಫ್ರೀ ಆದಾಗ ನೋಡಿ, ಬೆರವ ಸಭೆದವ್ರಿಗೆ ದೇವ್ರ ಅಪ್ರಿಶಿಯೇಟ್ ಮಾಡ್ತಾ ಬರ್ಸಿದ್ದಾರೆ ಪವಿತ್ರಾತ್ಮನ ಸಹಾಯದಿಂದ. ಯಾಕಂದ್ರೆ ನಾವು ನೋಡ್ಕೊಂಡ್ವಿ, ಪವಿತ್ರಾತ್ಮನ ಸಹಾಯ ಇಲ್ಲದೆ ಯಾರೋ ಈ ಬೈಬಲ್ ಬರ್ದಿಲ್ಲ. ಮನುಷ್ಯನ ಸ್ವಂತ ಬುದ್ಧಿಯಿಂದ ಬರ್ದಿದ್ದ ಬೈಬಲ್ ಅಲ್ಲ ಇದು. ಹಾಗಾಗಿ ಪವಿತ್ರಾತ್ಮರು ನೆನಪು ಮಾಡಿಸಿ ಬರ್ಸಿದಾರೆ ಅಂದ್ರೆ ಆ ಸಭೆಯವರು ದೇವ್ರಿಗೆ ಎಷ್ಟು ಇಷ್ಟ ಆಗಿದ್ರು. ನಮ್ಮಲ್ಲಿ ಆ ಗುಣ ಇದೆಯಾ? ಪ್ರತಿ ಒಬ್ಬ ಬೋಧಕರು, ಸಣ್ಣ ಬೋಧಕರಾಗ್ಲಿ, ಇಂಟರ್ನ್ಯಾಷನಲ್ ಬೋಧಕರಾಗ್ಲಿ, ಯಾವ ಬೋಧಕರಾಗ್ಲಿ, ಬರೀ ಅವರು ಹೇಳ್ತಾ ಇರೋ ವಾಕ್ಯ ಬೈಬಲ್ ನಲ್ಲಿ ಇದೆಯೋ, ವಾಕ್ಯದಾಗ ಇದ್ದಂಗೆ ಇದ್ದ ಹೇಳ್ತಾ ಇದಾರ, ಅದನ್ನ ತಿರುಚಿ ಹೇಳ್ತಾ ಇದಾರ, ನಾವು ಪರಿಶೀಲನೆ ಮಾಡ್ಬೇಕು. ಪರಿಶೀಲನೆ ಮಾಡದೆ ಹೋದ್ರೆ ನಾವು ಮೋಸ ಹೋಗ್ತೀವಿ. ಹಾಗಾಗಿ ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರನ್ನ ಹೊಗಳಿ ಬರ್ದಿದ್ದು ಅದೇ ಒಂದು ಕಾರಣದಿಂದ. ಅವರು ಶುದ್ಧ ಮನಸ್ಸಿನಿಂದ ವಾಕ್ಯವನ್ನು ಅಂಗೀಕರಿಸಿ ಅದನ್ನು ಶಾಸ್ತ್ರದಲ್ಲಿ ಇದೆಯೋ ಇಲ್ಲೋ, ಇವ್ರು ಮಾತಾಡಕ್ ಬಂದವ್ರು ಯಾರು? ಪೌಲರು, ಸೀಲರು. ಅಂತ ಘನಸೇವಕರು ಮಾತಾಡುವಾಗ ಅವ್ರು ಇದೆಯೋ ಇಲ್ಲ ಅಂತ ಹುಡುಕ್ಬೇಕಾದ್ರೆ, ಇವತ್ತಿನ ದಿನದಲ್ಲಿ ಮಾತಾಡುವವರು ಸರಿ ಮಾತಾಡ್ತಾ ಇದಾರೆ ಇಲ್ಲ ಅಂತ ನಾವು ಪರಿಶೀಲನೆ ಮಾಡ್ಬೇಕೋ ಬೇಡ್ವಾ? ನೀವೇ ಉತ್ತರ ಹೇಳಿ. ಮಾಡ್ಬೇಕು ಸಿಸ್ಟರ್, ಮಾಡ್ಬೇಕಲ್ವಾ? ಹಾಗಿದ್ರೆ ನಾವ್ ಇನ್ಮೇಲೆ ನಾವೇನ್ ಮಾಡೋಣ? ವಾಕ್ಯಗಳನ್ನು ಹುಡುಕಿ ಓದೋಣ, ಮತ್ತೆ ಪರಿಶೀಲನೆ ಮಾಡೋಣ. ಅವ್ರು ಹೇಳ್ತಿರೋದು ಸರಿನೋ ತಪ್ಪು ಅಂತ ಪರಿಶೀಲನೆ ಮಾಡಿ ಹೋಗೋಣ. ಯಾಕಂದ್ರೆ ನಮ್ಮ ಆತ್ಮ ನಷ್ಟ ಆಗ್ಬಾರ್ದು. ನಮ್ಮ ಆತ್ಮ ಪರಲೋಕಕ್ಕೆ ಸೇರುವಂತದ್ದು. ನಾವು ಪರಲೋಕಕ್ಕೆ ಬಾಧ್ಯಸ್ಥರಾಗ್ಬೇಕಂದ್ರೆ ಈ ಲೋಕದಲ್ಲೇ ನಾವು ಟ್ರೈನಿಂಗ್ ಅನ್ನು
ಪಡ್ಕೊಳ್ಳೇಬೇಕು. ಸರಿ, ಹಾಗಾದ್ರೆ ಹೇಗೆ ಹುಡುಕಿ ಓದ್ಬೇಕು ಅಂತ ನೋಡುವಾಗ ಅದೇ ಯೆಶಾಯನು ಬರೆದ ಪ್ರವಾದನೆ ಗ್ರಂಥೆಯಲ್ಲಿ 28ನೇ ಅಧ್ಯಾಯ 10 ಮತ್ತು 13ನೇ ವಾಕ್ಯವನ್ನು ಒಮ್ಮೆ ಓದ್ ನೋಡ್ರಿ, ಹೇಗೆ ಹುಡುಕಿ ಓದ್ಬೇಕು ಅನ್ನೋದು. ಯೆಶಾಯ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 28ನೇ ಅಧ್ಯಾಯ ವಚನ ಸಿಸ್ಟರ್ 10. 10. ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಕಟಿಸುತ್ತಲ್ಲ ಇತ್ಯಾದಿ. ಹೌದು, ಮತ್ತು ತೊದಲು ಮಾತಿನವರು ಅನ್ಯ ಭಾಷೆಗಳು ಸಾಕು ಸಿಸ್ಟರ್. ಇಲ್ಲಿ ದೇವರ ಆಜ್ಞೆ ಮೇಲೆ ಆಜ್ಞೆ, ಆಜ್ಞೆ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಕಟಿಸುತ್ತಾನಲ್ಲ ಅಂತೇಳಿ 28ನೇ ಅಧ್ಯಾಯ 10ನೇ ವಚನ ಮತ್ತು 13ನೇ ವಚನದಲ್ಲೂ ಅದೇ ಸಹ ರಿಪೀಟ್ ಆಗಿದೆ. ಇದನ್ನ ಯಾಕೆ ಬರ್ದಿದ್ದಾರೆ? ಆಜ್ಞೆ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಂದ್ರೆ ಬೈಬಲ್ ಅಲ್ಲಿ ಒಂದೇ ಕಡೆ ನಾವು ಒಂದು ಹೋದ್ರೆ ಅರ್ಥ ಆಗಲ್ಲ. ಈಗ ಉದಾಹರಣೆಗೆ ನಾವು ಪ್ರಕೃತಿಯಲ್ಲಿ ಯಾವುದೋ ಒಂದು ವಿಷಯ ಬಗ್ಗೆ ಮಾತಾಡ್ತೀವಿ. ಉದಾಹರಣೆಗೆ ನಾವು ಸಮುದ್ರವನ್ನು ತಕೊಂಡು ಸಮುದ್ರದ ಬಗ್ಗೆ ತಿಳ್ಕೊಳ್ಬೇಕು, ಸಮುದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂತೀವಿ, ಅಥವಾ ಗಾಳಿ ಬಗ್ಗೆ ಮಾತಾಡ್ಬೇಕು ಅನ್ಕೊಂತೀವಿ, ಅಥವಾ ಮಳೆ ಬಗ್ಗೆ ಮಾತಾಡ್ಬೇಕು ಅನ್ಕೊಂತೀವಿ. ಯಾವ್ದೋ ಒಂದು ಪ್ರಕೃತಿಯಲ್ಲಿ ಸಿಗುವ ಒಂದು ವಸ್ತುವಿನ ಬಗ್ಗೆ ಮಾತಾಡ್ಬೇಕಂದ್ರೆ ಇಡೀ 66 ಪುಸ್ತಕದಲ್ಲಿ ಎಲ್ಲೆಲ್ಲಿ ಅದ್ರ ಬಗ್ಗೆ ಬರ್ದಿದಾರೋ ಅದನ್ನ ಒಂದು ಕಡೆ ಕಲೆ ಹಾಕ್ಬಿಟ್ಟು ಆಮೇಲೆ ಆ ವಾಕ್ಯಗಳನ್ನು ನಾವು ಓದಿದಾಗ, ಒಂದು ಗೂಡ್ಸಿ ಓದಿದಾಗ ನಮಗೆ ಅದ್ರ ಬಗ್ಗೆ ಸ್ಪಷ್ಟವಾದ ಜ್ಞಾನ ಸಿಗುತ್ತೆ. ಅದೇ ರೀತಿ ಪ್ರತಿ ಒಂದು ವಿಷಯದಲ್ಲೂ ಸಹ ನಾವು ಹುಡುಕಿ ಓದ್ಬೇಕು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ಬಹುದಾ ತಿನ್ಬಾರ್ದಾ, ಈ ತರ ಕ್ವಶನ್ ಕೆಲವೊಂದ್ ಕಡೆ ಅದೇ ಪೌಲನವರು ಬರ್ದಿದ್ದಾರೆ. 1 ಕೊರಿಂಥ 10ನೇ ಅಧ್ಯಾಯದಲ್ಲಿ 25ರಿಂದ 27ನೇ ವಚನವನ್ನು ನೋಡುವಾಗ ನೋಡೋದ್ ಬೇಡ, ಎಲ್ಲರಿಗೂ ನಿಮಗೆ ಇದು ವಿಷಯ ಗೊತ್ತಿರೋದ್ರಿಂದ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ. 1ನೇ ಕೊರಿಂಥದಲ್ಲಿ 10ನೇ ಅಧ್ಯಾಯ 25ರಿಂದ 27ನೇ ವಚನದಲ್ಲಿ ತಿನ್ಬಹುದು ಅಂತ ಬರ್ದಿದ್ದಾರೆ. ಅದೇ ರೀತಿಯಾಗಿ 1ನೇ ಕೊರಿಂಥ 10ನೇ ಅಧ್ಯಾಯ 28ರಿಂದ 31 ವಿಷಯದಲ್ಲಿ ತಿನ್ಬಾರ್ದು ಅಂತ, ಪದಾರ್ಥದ ನಿಮಿತ್ತ ನಿಮಗೆ ಯಾಕೆ ದೋಷ ತಂದ್ಕೊಳ್ತೀರಾ, ತಿನ್ಬೇಡಿ ಅಂತ ಹೇಳಿದ್ದಾರೆ. ನಮಗೆ ಅವಾಗ ಏನಾಗುತ್ತೆ, ಗೊಂದಲ ಆಗುತ್ತೆ. ಅದರಲ್ಲಿ ಮತ್ತೆ 1 ಕೊರಿಂಥ 8ನೇ ಅಧ್ಯಾಯ 4ನೇ ವಚನದಲ್ಲಿ ವಿಗ್ರಹಕ್ಕೆ ಅದನ್ನು ತೆಗೆದು ನೋಡೋಣ. 1 ಕೊರಿಂಥ 8ನೇ ಅಧ್ಯಾಯ 4ನೇ ವಚನ, 1 ಕೊರಿಂಥ 8ನೇ ಅಧ್ಯಾಯ 4ನೇ ವಚನ ತೆಗೆದು ನೋಡ್ರಿ. ದೇವರು ಯಾವ ರೀತಿ ಬರ್ಸಿದ್ದಾರೆ ಅದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಬೇಕು. 8:4 ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರ ವಿಷಯದಲ್ಲಿ ನಾನು ಹೇಳುವುದೇನೆಂದರೆ, ಜಗತ್ತಿನಲ್ಲಿ ವಿಗ್ರಹವು ಏನೂ ಅಲ್ಲವೆಂದು ಒಬ್ಬ ದೇವರಿದ್ದಾನೆ ಹೊರತು ಬೇರೆ ದೇವರಿಲ್ಲವೆಂದು ಬಲ್ಲೆವು. ಅನೇಕರಲ್ಲಿ ಇಲ್ಲಿ ಪೌಲನವರು ಬರ್ಸಾಗ ಏನಂದಿದ್ದಾರೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದ ಪದಾರ್ಥಗಳನ್ನು ತಿನ್ನುವ ವಿಷಯದಲ್ಲಿ ನಾನು ಹೇಳುವುದರೆಂದರೆ, ಜಗತ್ತಿನಲ್ಲಿ ವಿಗ್ರಹಗಳು ಏನೂ ಅಲ್ಲವೆಂದು ಒಬ್ಬ ದೇವರಿದ್ದಾನೆ ಹೊರತು ಬೇರೆ ದೇವರಿಲ್ಲ ಅಂತ ಹೇಳಿದ್ದಾನೆ. ಅಂದ್ರೆ ವಿಗ್ರಹಕ್ಕೆ ನೈವೇದ್ಯವನ್ನು ತಿಂದ್ರೆ ಏನು ಅಲ್ಲ, ವಿಗ್ರಹನೇ ಏನು ಅಲ್ಲ ಅಂದ್ರ ಮೇಲೆ ಅದನ್ನ ತಿನ್ನೋದ್ರಿಂದ ಏನು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ತಿನ್ನಿ ಏನು ಇಲ್ಲ, ಯಾಕಂದ್ರೆ ಏನು ಅಲ್ಲ ಅಂತ ನಮ್ಮ ಮನಸ್ಸಿನಲ್ಲಿದ್ರೆ ನಾವು ಅದನ್ನ ನಿರ್ಭಯವಾಗಿ ತಿನ್ಬೋದು, ಅದು ಏನು ಅಲ್ಲ. ಆದ್ರೆ ಅದೇ ಕೊರಿಂಥ ಬರೆದ ಪತ್ರಿಕೆ 10:28-31 ನೀವ್ ಯಾಕೆ ಹೊಲೆ ಮಾಡ್ಕೊಂತೀರಾ, ಆಹಾರ ಪದಾರ್ಥದ ನಿಮಿತ್ತ ನಿಮ್ಮ ಮನಸ್ಸು ಯಾಕೆ ಸಂಶಯಕ್ಕೊಳಗಾಗುತ್ತೆ, ಸಂಶಯಕ್ಕೊಳಗಾಗಿ ಇನ್ನೊಬ್ಬರ ಸಂಶಯದಿಂದ ನಿಮಗೆ ಪಾಪ ಬರಬಾರ್ದು, ತಿನ್ಬೇಡಿ ಅಂದ್ರೆ ಪ್ರತಿ ಒಂದನ್ನು ನಾವು ನೋಡುವಾಗ ಎಲ್ಲವನ್ನು ಕಲೆ ಹಾಕಿ ಸಮಯ ಸಂದರ್ಭವನ್ನು ನೋಡಿ ಅದನ್ನ ತಿನ್ಬಹುದಾ ತಿನ್ಬಾರ್ದ ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಮನಸ್ಥಿತಿ ಹೇಗಿದೆ ಅದನ್ನ ನಾವು ತಿನ್ಬಹುದು, ತಿಂದ್ರೆ ಹೆಚ್ಚಿಲ್ಲ, ತಿಂದಿದ್ರೆ ಕಡಿಮೆ ಇಲ್ಲ. ದೇವ್ರು ಹೇಳಿದ್ದಾರೆ, ಹೊಲೆ ಅನ್ನೋದು ಯಾವುದೂ ಇಲ್ಲ, ನಮ್ಮ ಮನಸ್ಸಿನ ಒಳಗಿಂದ ಹೊರಗಡೆ ಹೊರಡುದೇ ಹೊಲೆ. ನಾವು ಒಳಗಡೆ ಏನ್ ಹಾಕೊಂತೀವಿ ಅದು ಹೊಲೆ ಅಲ್ಲ ಅಂತ ಹೇಳಿದ್ದಾರೆ. ತಿನ್ನುವ ವಿಷಯದಲ್ಲಿ ನಾವು ಅದನ್ನ ಮಾಡ್ಬಾರ್ದು. ನಮ್ಮ ಮನಸ್ಸು ಸ್ಥಿರವಾಗಿದ್ರೆ, ನಾವು ದೇವರ ವಾಕ್ಯದಲ್ಲಿ ಸ್ಥಿರವಾಗಿದ್ರೆ ನಮಗೆ ಎಲ್ಲ ಶುದ್ಧನೆ. ಅಪೊಸ್ತಲರ ಕೃತ್ಯಗಳು 10:15 ಹೀಗೆ ಹೇಳ್ತಾರೆ, ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಬಾರದು, ಯಾಕಂದ್ರೆ ದೇವರು ಪ್ರತಿ ಒಂದನ್ನು ಶುದ್ಧವಾಗಿ ಮಾಡಿದ್ದಾನೆ. ಥ್ಯಾಂಕ್ ಯು ಬ್ರದರ್. ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆಯನ್ನ ಬೇಡವೆಂದು ತಿರುಗಿ 2ನೇ ಬಾರಿ ಹೇಳ್ತಾರೆ. ಯಾರಿಗೆ? ಇದು ಪೇತ್ರನಿಗೆ ದೇವರು ದರ್ಶನ ಕೊಟ್ಟು ಹೇಳಿದಂತ ಮಾತು. ಇದು ನಮಗ್ ಗೊತ್ತು, ಅದನ್ನ ನಾವೇನು ಮುಂದರ್ಸೋದ್ ಬೇಡ. ಯಾಕಂದ್ರೆ ಪ್ರತಿ ಒಂದು ವಿಷಯದಲ್ಲಿಯೂ ನಮಗೆ ಗೊತ್ತು, ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದು ಪದಾರ್ಥ ತಿಂದ್ರೆ ಏನು ಆಗಲ್ಲ, ನಾವು
ತಿನ್ಬಹುದು ಅಂತ. ಆದ್ರೆ ಅದ್ರಲ್ಲೇ ತಿನ್ಬಾರ್ದು ಅಂದಕ್ಕೆ ನಾವು ಗೊಂದಲಕ್ಕಾಗ್ತೀವಿ. ಕೆಲವರು ಆ ತಿನ್ಬಾರ್ದು ಒಂದು ವಾಕ್ಯವನ್ನು ಇಟ್ಕೊಂಡು ಬೋಧಿಸಿ ಎಷ್ಟೋ ಜನ ರಿಲೇಶನ್ಶಿಪ್ ಹಾಳು ಮಾಡ್ಬಿಡ್ತಾರೆ ಗೊತ್ತಾ. ಎಷ್ಟೋ ಫ್ಯಾಮಿಲಿಗಳು ಕುಟುಂಬ ದೂರ ಆಗಿದ್ದಾರೆ. ಯಾಕಂದ್ರೆ ಒಬ್ರು ಇಬ್ರು ಕ್ರೈಸ್ತರಾಗಿರ್ತಾರೆ, ಒಂದು ಕುಟುಂಬದಲ್ಲಿ ಒಬ್ರು ಬಂದಿರ್ತಾರೆ. ಬಂದವರು ಅವ್ರು ದೀಕ್ಷಾಸ್ನಾನ ತಕೊಂಡ್ರ ಮೇಲೆ ಪಾಸ್ಟರ್ ಆದವ್ರು ಏನಂದಿರ್ತಾರೆ, ನೋಡಿ ನೋಡಿ ಹುಷಾರು, ನೀವು ವಿಗ್ರಹ ಆರಾಧನೆ ಮಾಡಂಗಿಲ್ಲ, ವಿಗ್ರಹ ಆರಾಧನೆ ಮಾಡಂಗಿಲ್ಲ, ಅದು ಸತ್ಯ. ವಿಗ್ರಹದಲ್ಲಿ ಮಾಡಿದ್ದು ನೈವೇದ್ಯ ಹಾಕ್ರೆ ನೀವು ತಿನ್ಬಾರ್ದು, ನಿಮ್ಮ ನೆಂಟರ ಮನೆಯಲ್ಲಿ ಮದುವೆಗೆ ಅದಕ್ಕೆ ಇದಕ್ಕೆ ಹೋದಾಗೆಲ್ಲ ಪೂಜೆ ಮಾಡಿರ್ತಾರೆ, ನೀವು ಪೂಜೆ ಮಾಡಿದ ವಸ್ತುಗಳು ತಿನ್ಬಾರ್ದು ಅಂತೇಳಿ ಮಾತ ಹೇಳಿರ್ತಾರೆ. ಅದನ್ನ ಸತ್ಯ ಅನ್ಕೊಂಡು ಸಂಬಂಧಗಳೆಲ್ಲ ಹಾಳಾಗಿರ್ತವೆ. ತಂದೆ ಮನೆ ತಾಯಿ ಮನೆ ಬಿಟ್ಟಿರ್ತಾರೆ ಎಷ್ಟೋ ಜನ ಸಹೋದರಿಯರು. ನಾವು ಹೋಗುವಂತ ಸಭೆಯಲ್ಲಿ ಕೇಳಿದ್ದೇವೆ, ಎಷ್ಟೋ ವರ್ಷಗಳು ಸಂಬಂಧಗಳು ಕಟ್ಟಾಗಿದ್ದಾವೆ. ಯಾಕೆ? ಅವ್ರನ್ನ ನಮ್ಮನೆಗೆ ಬಂದ್ರೆ ಅವ್ರು ಏನು ತಿನ್ನಲ್ಲ ಅಂತ ಹೇಳ್ಕೊಂಡು ಅವ್ರನ್ನ ದೂರ ಇಡ್ತಾರೆ. ಇವ್ರೇನೋ ಯೇಸು ಸ್ವಾಮಿ ನಂಬಿದಾರಂತೆ, ನಾವು ಮಾಡಿದ ಊಟ ತಿನ್ನಲ್ಲ ಅಂತೇಳಿ. ಯಾಕೆ ತಿನ್ನಲ್ಲ? ಏನಾಗಿದೆ? ವಿಗ್ರಹಗಳು ಏನು ಅಲ್ಲ ಅಂದ್ರ ಮೇಲೆ ನಮಗೆ ತಿನ್ನಕ್ಕೇನು ಕಷ್ಟ? ಇದು ಅರ್ಥ ಆಗ್ಬೇಕಂದ್ರೆ ನಾವು ವಾಕ್ಯಗಳನ್ನು ಹುಡುಕಿ ಓದ್ಬೇಕು. ಅಲ್ಲೊಂದು ತರ ಇಲ್ಲೊಂದ್ ತರ ಇರುತ್ತೆ, ಅಲ್ಲೂ ಸ್ವಲ್ಪ ಇಲ್ಲಿ ಸ್ವಲ್ಪ ಇರುತ್ತೆ. ಹುಡುಕಿ ನೋಡಿ ಕೊನೆಗೆ ನಾವು ತೀರ್ಮಾನಕ್ಕೆ ಬರಬೇಕು. ನಮಗ್ ಅರ್ಥ ಆಗದೆ ಹೋದ್ರೆ ನಮ್ಮ ಬೋಧಕರು ವಾಕ್ಯಾನುಸಾರವಾಗಿ ಸಾರುವಂತ ಬೋಧಕರ ಮುಂದೆ ನಾವು ಅದನ್ನ ಪ್ರಸ್ತಾಪಿಸಿ ಕೇಳಿ ತಿಳಿದುಕೊಳ್ಬೇಕೇ ವಿನಃ ನಾವೇ ಒಂದು ದೊಡ್ಡ ನಿರ್ಧಾರ ತಕೊಂಡು ಬಂಡೆ ತಲೆ ಮೇಲೆ ಎಳ್ಕೊಂಬಾರ್ದು. ಹಾಗಾಗಿ ನಾವು ಏನ್ ಮಾಡ್ಬೇಕು? ಬೈಬಲ್ ಅನ್ನು ಓದುವಾಗ ಹುಡುಕಿ ಓದ್ಬೇಕು. ಎರಡನೇದಾಗಿ, ಈ ಮಾತು ಯಾವ ಕಾಲಕ್ಕೆ ಅನ್ವಯಿಸುತ್ತದೆ? ಒಂದು ಕಾಲವನ್ನು ಕುರಿತು ನಮಗೆ ಜ್ಞಾನ ಇರಬೇಕು. ಬೈಬಲ್ ಅನ್ನು ಓದುವಾಗ ಕಾಲವನ್ನು ಕುರಿತು ನಾವು ಜ್ಞಾನ ಇಲ್ಲದೆ ಹೋದ್ರೆ ಅದು ಸಹ ಅನರ್ಥಕ್ಕೆ ಈಡಾಗುತ್ತೆ. ನಾವು ಪೇತ್ರನವರಿಗೆ ಬರೆದ ಮೊದಲ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 10ನೇ ವಚನವನ್ನು ಒಮ್ಮೆ ಓದಿ ನೋಡೋಣ. ಪೇತ್ರನವರು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ. ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು. ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಸಾಕು ಸಿಸ್ಟರ್. ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು. ಇಲ್ಲಿ ಯಾವ ಕಾಲಕ್ಕೆ ಎಲ್ಲಿ ಏನ್ ಸಂಬಂಧ? ಈಗ ನಾವು ಪ್ರವಾದಿಗಳು ಹೇಳಿದ ಮಾತುಗಳು ಅದು ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ನಾವು ಹುಡುಕಿ ಓದ್ರೆ ನಮಗೆ ಅರ್ಥ ಆಗುತ್ತೆ. ನೋಡಿ, ದೇವರು ನಮಗೆ ತೋರಿಸಿದ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ನೋಡ್ತಾರೆ. ಅವರು ಸೂಕ್ಷ್ಮವಾಗಿ ವಿಚಾರಿಸ್ತಾರೆ. ಯಾಕಂದ್ರೆ ಕೆಲವೊಂದು ಪ್ರವಾದನೆಗಳು ನಡೆದು ಹೋಗಿದಾವ ಅಥವಾ ಮುಂದೆ ನಡೆಯುತ್ತಾ ಅದು ನಮಗೆ ಗೊತ್ತಾಗ್ಬೇಕಾದ್ರೆ, ನಮಗೆ ಕಾಲ ಜ್ಞಾನ ಗೊತ್ತಾಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಸೂಕ್ಷ್ಮವಾಗಿ ಅದನ್ನ ಅವಲೋಚನೆ ಮಾಡ್ಬೇಕು. ಆ ಕಾಲ ಯಾಕಂದ್ರೆ ಒಂದು ಕಾಲ ಬೇರೆ, ಈ ಪ್ರವಾದಿಗಳ ಇದ್ದ ಕಾಲ ಬೇರೆ, ಈಗಿನ ಕಾಲ ಬೇರೆ. ಆದ್ರೆ ನಾವು ಅದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಮಗೆ ಏನು ಅರ್ಥ ಆಗಲ್ಲ. ಉದಾಹರಣೆಗೆ ಯೆಹೋಶುವನ ಗ್ರಂಥ ನಮಗ್ ಗೊತ್ತು. ಯೆಹೋಶುವ ಏನ್ ಮಾಡ್ತಾರೆ? ಯುದ್ಧಕ್ಕೆ ಹೋಗುವಾಗ ಸೂರ್ಯನನ್ನು ಚಂದ್ರನನ್ನು ಪ್ರಾರ್ಥನೆ ಮೂಲಕವಾಗಿ ಸೂರ್ಯನನ್ನು ನಿಲ್ಲಿಸ್ತಾರೆ. ಒಂದು ದಿನ ಪೂರ್ತಿ ಸೂರ್ಯನನ್ನು ಅಲ್ಲೇ ನಿಂತಿರ್ತಾರೆ. ಅದು ನಮಗೆ ಗೊತ್ತು, ಯೆಹೋಶುವ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ. ಅಂದ್ರೆ ಅದು ಯಾವ ಕಾಲ? ಅದು ಯಾವ ಕಾಲ? ಸುಮಾರು ಕ್ರಿಸ್ತ ಶಕ 1500 ವರ್ಷಗಳ ಹಿಂದಿನ ಕಾಲ. ಅಂದ್ರೆ ಆ ಕಾಲ ಬೇರೆ, ಈ ಕಾಲ ಬೇರೆ. ಇವತ್ತು ನಾವು ಆಫೀಸಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಕೊಂಡು ಏನಾದ್ರು ಗಡಿವಾರ ನಿಲ್ಸಿದ್ರೆ ನಮ್ಮನೆ ಗಡಿವಾರ ಮಾತ್ರ ನಿಂತಿರುತ್ತೆ, ಲೋಕದ ಗಡಿವಾರ ನಿಲ್ಸಕ್ಕಾಗಲ್ಲ. ಆದ್ರೆ ಆ ಕಾಲ ಬೇರೆ. ಅವತ್ತು ಅದ್ಭುತಗಳು ನಡಿಬೇಕಾಗಿತ್ತು. ಅವರ ಪ್ರಾರ್ಥನೆಯನ್ನು ಕೇಳಿ ಇಸ್ರೇಲರಿಗೆ ಜಯತರಕ್ಕೋಸ್ಕರವಾಗಿ ಯೆಹೋಶುವನ ಪ್ರಾರ್ಥನೆಯನ್ನು ಕೇಳಿ ಸೂರ್ಯನನ್ನು ಅಲ್ಲೇ ತಡೆ ನಿಲ್ಲಿಸ್ತಾರೆ. ಆದ್ರೆ ಇವತ್ತು ನಾವು ಆ ತರ ಮಾಡ್ತೀವಿ ಅಂದ್ರೆ ಅದು ಸುಳ್ಳು ಬೋಧನೆ. ಯಾಕಂದ್ರೆ ಅದು ಕಾಲ ಬೇರೆ, ಈ ಕಾಲ ಬೇರೆ. ಪೇತ್ರನು ಒಂದು ಸಮಯದಲ್ಲಿ ಯೇಸು ಸ್ವಾಮಿಯನ್ನು ನೀರಿನಲ್ಲಿ ನಡ್ಕೊಂಡ್ ಬರ್ತಾ ಇರುವಾಗ ಅವರು ಸಹ ನೀರಿನಲ್ಲಿ ನಡೀತಾರೆ. ಇವತ್ತು ನಾವು ನಡೆಯಕ್ಕಾಗುತ್ತಾ? ಆಗಲ್ಲ. ಅದು ಯೇಸು ಸ್ವಾಮಿಯನ್ನು ದೇವರು ಅಂತ ಸಂಪೂರ್ಣವಾಗಿ ಶಿಷ್ಯರು ಸಹ ಒಪ್ಕೊಂಡಿರ್ಲಿಲ್ಲ, ನಂಬಿರ್ಲಿಲ್ಲ. ಅವರಿಗೆ ನಂಬಿಕೆ ಹುಟ್ಟಿಸುವುದಕ್ಕಾಗಿ ಅವತ್ತಿನ ಕಾಲ ಪೇತ್ರನ ನೀರಿನಲ್ಲಿ ನಡೆದ್ರು. ಅಂದ್ರೆ ಆ ಕಾಲ ಬೇರೆ, ಈ ಕಾಲ ಬೇರೆ. ಈಗ ಯೇಸು ಸ್ವಾಮಿ ಪ್ರಪಂಚಕ್ಕೆಲ್ಲ ಗೊತ್ತಲ್ಲ, ದೇವರ ಕಳಿಸಿಕೊಟ್ಟ ಕುರಿಮರಿ ಅವರೇ ಅಂತ ಗೊತ್ತು, ದೇವರ ಮಗ ಅವರೇ ಅಂತ ಗೊತ್ತು, ಸಾಕ್ಷಾತ್ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತರನ್ನೋದು ಎಲ್ಲರಿಗೂ ಗೊತ್ತು. ನಾವು ಯೇಸು ಕ್ರಿಸ್ತರನ್ನು ಹಿಂಬಾಲಿಸೋರು ಪ್ರಪಂಚದಲ್ಲಿ ಬೇಕಾದಷ್ಟು, ಅಂದ್ರೆ ಸುಮಾರು ಏನು ಪ್ರಪಂಚದಲ್ಲಿ ಜನಸಂಖ್ಯೆ ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರಿಗೆ ಯೇಸು ಸ್ವಾಮಿ ಗೊತ್ತು. ಹಾಗಿರುವಾಗ ಇವತ್ತು ಹೋಗಿ ಯೇಸು ಸ್ವಾಮಿ ನಂಬೇಕಂದ್ರೆ ನೀರಿನ ಮೇಲೆ ನಡಿಬೇಕಾ ನಾವು? ಇಲ್ವಲ್ಲ. ಅದು
ಮತ್ತೆ 1ನೇ ಶತಮಾನದಲ್ಲಿ ದೆವ್ವ ಹಿಡಿತಾ ಇತ್ತು. ಆ ದೆವ್ವ ಹಿಡಿದು ಬಿಟ್ಟು ಹೋಗಾಗ ಹೋಗಿ ಅಪೊಸ್ತಲರು ಪ್ರಾರ್ಥನೆ ಮಾಡುವಾಗ ದೆವ್ವ ಬಿಟ್ಟು ಹೋಗಾಗ, ನನಗೆ ಗೊತ್ತು ಪರತ್ಪರನ ಮಗನಾದ ಯೇಸು ಸ್ವಾಮಿಯೇ ನನ್ನ ಗೊಡವೆ ಯಾಕೆ ಅಂತ ಹೇಳಿದ್ರು. ಯಾಕೆ? ಅದಕ್ಕೂ ಒಂದು ರೀಸನ್ ಇದೆ. ಆಗ ಯೇಸು ಸ್ವಾಮಿಯನ್ನು ದೇವರನ್ನು ಘನಪಡಿಸೋದಕ್ಕೋಸ್ಕರ, ಪರಿಚಯ ಮಾಡುವುದಕ್ಕೋಸ್ಕರ ಜನರು ನಂಬ್ತಿರ್ಲಿಲ್ಲ. ದೇವರು ಅಂತೇಳಿ ನಂಬ್ತಿರ್ಲಿಲ್ಲ, ದೆವ್ವಗಳು ದೇವ್ರು ಅಂತ ನಂಬ್ತಾ ಇದ್ರು. ಅದು ಜನರಿಗೆ ಅರ್ಥ ಆಗ್ಲಿ ಅಂತ ಬಂದಿತ್ತು. ಈಗಿನ ಕಾಲದಲ್ಲಿ ಏನಾದ್ರು ಆತರ ಇದೆಯಾ? ಇಲ್ಲ. ಬೈಬಲ್ ಪರಿಪೂರ್ಣವಾಗಿ ಬರ್ದೋದ್ರ ಮೇಲೆ ಆ ದುರಾತ್ಮಗಳು ಮನುಷ್ಯನ ದವ್ವಾಗಿ ಬಂದು ಹಿಡ್ಕೊಳಲ್ಲ. ಈಗ ಏನಂದ್ರೆ ನಮ್ಮ ಆಲೋಚನೆಗಳನ್ನು ಪ್ರೇರೇಪಿಸಿ ನಮ್ಮನ್ನ ಕೆಟ್ಟ ಕೆಲಸ ಮಾಡಿಸ್ತಾ ಇದ್ದಾವೆ. ಈಗ ನಾವು ನೋಡ್ತೀವಲ್ಲ, 3 ವರ್ಷದ ಮಗುನ ರೇಪ್ ಮಾಡಿದ್ರು, ಪ್ರೆಗ್ನೆನ್ಸಿ ತುಂಬಿದ ಗರ್ಭಿಣಿಯನ್ನು ಸಾಯಿಸಿರು ಅಂತ ನೋಡ್ತೀವಲ್ಲ. ಇದು ಇವಾಗ ನಡೀತಿರುವಂತ ಸೈತಾನನ ಪ್ರೇರಣೆಯಿಂದ ಮಾಡುವಂಥದ್ದು. ಕುಡ್ದು ಬಂದು ಏನೇನೋ ಕೆಲಸ ಮಾಡ್ತಾರಲ್ಲ ಅದು. ಇದು ಅವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ನಾವು ಕಾಲ ಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕು. ಅವತ್ತು ಹಂಗಾಯ್ತು, ನಾವು ಇವತ್ತು ಹಿಂಗ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಇದು ಯಾವ ಕಾಲದಲ್ಲಿ ಏನು ಅನ್ನೋದು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗಿದು ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ನಮಗಿದು ಅರ್ಥ ಆಗುವುದಿಲ್ಲ. ಹಾಗಾಗಿ ನಾವು ಸರಿಯಾದ ರೀತಿಯಿಂದ ನಾವು ನೋಡ್ಕೊಳ್ಬೇಕು. ಮೂರನೇದಾಗಿ ನೋಡೋಣ. ಈಗ ಅದು ಮೂರನೇದಾಗಿ ನೋಡೋಕ್ಕಿಂತ ಇನ್ನೊಂದು ವಿಷಯ ನೋಡ್ಕೊಳ್ಳೋಣ. ಇದ್ರಲ್ಲಿ ಉದಾಹರಣೆ ನೋಡೋಣ. ಈಗ ದಶಮಾಂಶ ಕಾಣಿಕೆ ವಿಷಯದಲ್ಲಿ ನೋಡ್ಕೊಳ್ಳೋಣ. ಹಳೆ ಒಡಂಬಡಿಕೆಯಲ್ಲಿ ಏನ್ ಹೇಳಿದ್ದಾರೆ? ಮಲಕಿ ಪತ್ರಿಕೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋದು, ನನಗೆ ಬರ್ಬೇಕಾದ ಪಾಲನ್ನು ನೀವು ಕದ್ದುಕೊಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಡೈರೆಕ್ಟ್ ಆಗಿ ದೇವ್ರು ಬರ್ಸಿರ್ತಾರೆ ಅಲ್ವಾ? ಮಲಕಿ ಪತ್ರಿಕೆಯಲ್ಲಿ ನಮಗೆ ಆ ವಾಕ್ಯವನ್ನು ನಾವು ನೋಡ್ತೀವಲ್ಲ, ಮಲಕಿ 3:8. ಅದರಲ್ಲಿ ಏನ್ ಹೇಳ್ತಾರೆ? ದಶಮಾಂಶವನ್ನು ಕಾಣಿಕೆಯನ್ನು ಕೊಡದೆ ಅಪಹರಿಸಿದ್ದೀರಿ ಅಂತ ಹೇಳಿ ಪ್ರವಾದಿಯ ಮೂಲಕ, ಮಲಾಕಿಯ ಮೂಲಕ ಬರ್ಸಿರ್ತಾರೆ. ಆದ್ರೆ ದಶಮ ಭಾಗ ಕೊಡುವುದು ಅವತ್ತಿನ ಕಡ್ಡಾಯವಾಗಿತ್ತು. ಇಸ್ರಾಯೇಲರಿಗೆ ಅದು ಕಡ್ಡಾಯವಾಗಿತ್ತು, ಕೊಡ್ಲೇಬೇಕು. ಅದು ಆಜ್ಞೆ ಆಗಿತ್ತು. ಲೇವಿಯರ ಗೋತ್ರದವರಿಗೋಸ್ಕರ ಕೊಡ್ಲೇಬೇಕಾಗಿತ್ತು. ಆದ್ರೆ ಇವತ್ತಿನ ಕಾಲನು ಅದನ್ನ ಹಿಡ್ಕೊಂಡು ನೀವು ದಶಮ ಭಾಗ ಕೊಡ್ಲೇಬೇಕು ಅಂತ ಕೇಳುವುದು ಯಾವ ನ್ಯಾಯ? ಅದು ನಾವು ವಾಕ್ಯ ಪರಿಶೀಲನೆ ಮಾಡಿದ್ರೆ ಅದು ಯಾವ ಕಾಲದಲ್ಲಿ ಇದ್ದುದು, ಇದು ಯಾವ ಕಾಲ ಅನ್ನೋದು ಅರ್ಥ ಆಗುತ್ತೆ. ಈಗ ಯೇಸು ಸ್ವಾಮಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9:6-7 ಏನ್ ಹೇಳಿದ್ದಾರೆ? ಒಬ್ಬನು ತನ್ನ ಮನಸ್ಸಿನಲ್ಲಿ ನಿರ್ಣಯಿಸಿಕೊಂಡದ್ದನ್ನು ಪ್ರೀತಿಯಿಂದ ಕೊಡ್ಲಿ, ಬಲಾತ್ಕಾರದಿಂದವಾಗ್ಲಿ ಅಥವಾ ವ್ಯಸನದಿಂದಾಗ್ಲಿ ದುಃಖದಿಂದಾಗ್ಲಿ ಕೊಡಬಾರ್ದು. ಸಂತೋಷದಿಂದ ಕೊಡುವನಿಗೆ ದೇವರು ಮೆಚ್ಚುತ್ತಾನೆ ಅಂತ ಬರ್ದಿದಾರಲ್ವಾ? ನೀವು ಏನ್ ಕೊಡ್ತೀರೋ ಅದಕ್ಕೆ ಪ್ರತಿಫಲ ಕೊಡ್ತೀನಿ ಎಂದಿದ್ದಾರೆ. ಈಗ ಕಾಲಿನಲ್ಲಿ ನಾವು ದಶಮ ಭಾಗ ಕೊಡಿ ಅನ್ನೋದು ತಪ್ಪ ಅಲ್ವಾ? ಸರಿನಾ? ಸರಿನಾ? ಅಂದ್ರೆ ನಾವು ಯಾವ ಕಾಲದಲ್ಲಿದ್ದೇವೆ? ನಾವು ಈಗ ಕೃಪೆ ಕಾಲದಲ್ಲಿದ್ದೀವಿ, ಯೇಸು ಕ್ರಿಸ್ತರ ಕಾಲದಲ್ಲಿದ್ದೀವಿ. ಈ ಕೃಪೆ ಕಾಲದಲ್ಲಿ ದೇವರು ನಮಗಂತ ಒಂದಷ್ಟು ನಿಯಮಗಳನ್ನು ಕೊಟ್ಟಿದ್ದಾರೆ, ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಅದನ್ನ ಪರಿಪಾಲಿಸ್ಬೇಕು. ಕೆಲವಷ್ಟು ರದ್ದು ಮಾಡಿದ್ದಾರೆ, ಕೆಲವಷ್ಟು ಇನ್ನು ಚಾಲ್ತಿಯಲ್ಲಿದೆ. ದೇವ್ರು ಯಾವ್ದನ್ನ ಮಾಡಿದ್ದಾರೆ, ನಾವು ಅದನ್ನ ದೇವ್ರು ಮಾಡಿದ ಆಜ್ಞೆಗಳು, ಪ್ರತಿಯೊಂದು ಆಜ್ಞೆಗಳನ್ನು ಮುಖ್ಯನೇ. ಆದ್ರೆ ಕಾಲವನ್ನು, ಪರಿಜ್ಞಾನವನ್ನು ನಾವು ತಿಳಿದುಕೊಂಡು ನಾವು ಆಜ್ಞೆಯನ್ನು ಪರಿಪಾಲಿಸ್ಬೇಕು. ಓಕೆ ಪ್ರಿಯರೇ, ದಶಮ ಭಾಗ ಕೊಡೋದು ಅದು ನಿಮ್ಮಿಷ್ಟ. ಕೊಡೋಂಗಿದ್ರೆ ಕೊಡಿ. ದಶಮ ಭಾಗ ಕೊಡ್ತೀರಾ, 20% ಕೊಡ್ತೀರಾ, ಅದು ನಿಮ್ಮಿಷ್ಟ. ಮನಪೂರ್ವಕವಾಗಿ ಸಂತೋಷವಾಗಿ ಕಾಣಿಕೆ ಕೊಟ್ರೆ ಅದನ್ನ ದೇವರು ಸ್ವೀಕಾರ ಮಾಡ್ತಾರೆ. ನೀವು ದುಃಖದಿಂದ ಆಗ್ಲಿ ಅಥವಾ ಯಾರ ಬಲವಂತವಾಗಿ ನೀವು ಕೊಟ್ರನೇ ಆಶೀರ್ವಾದ ಅಂತಾರೆ ಅಂತೇಳಿ ಬಲವಂತದಿಂದ ಕೊಟ್ರೆ ನಿಮಗೂ ಆಶೀರ್ವಾದ ಇಲ್ಲ, ತಗೊಂಡವರಿಗೂ ಆಶೀರ್ವಾದ ಇಲ್ಲ. ಅದನ್ನ ನಾವು ಕಾಲಜ್ಞಾನವನ್ನು ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಈಗ ಮೂರನೇದಾಗಿ ಯಾರಿಗೆ ಹೇಳಿದರು ಎಂದು ಸಂದರ್ಭ ನೋಡ್ಬೇಕು. ನಾವು ಮಾತಾಡುವಾಗ ಅಥವಾ ನಾವು ಬೈಬಲ್ ಓದುವಾಗ ಕೆಲವೊಂದು ವಾಕ್ಯಗಳು ನಮಗೆ ಇದನ್ನು ಯಾವ ಕಾಲದಲ್ಲಿ ಯಾರಿಗೆ ಈ ಮಾತನ್ನು ಹೇಳಿದ್ರು ಅಂತ ಅರ್ಥ ಮಾಡ್ಕೊಂಡೆ ಹೋದ್ರೆ ಕೆಲವಷ್ಟು ನಮಗೆ ಅರ್ಥ ಆಗೋದಿಲ್ಲ. ನಮಗೆ ಚೆನ್ನಾಗಿ ಪರಿಚಯ ಇರುವಂತದ್ದು ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 34ನೇ ವಚನವನ್ನು ತೆಗೆದು ನೋಡ್ರಿ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 34ನೇ ವಚನ. 8:34. ಕಂಚುಕಿಯ ಈ ವಚನವನ್ನು ಕುರಿತು ಪ್ರಭಾದಿಯು ಇದನ್ನು ಯಾರ ವಿಷಯದಲ್ಲಿ ಹೇಳಿದ್ದಾನೆ? ತನ್ನ ವಿಷಯದಲ್ಲಿಯೋ ಮತ್ತೊಬ್ಬನ ವಿಷಯದಲ್ಲಿಯೋ ದಯಮಾಡಿ ಹೇಳಬೇಕು ಎಂದು ಫಿಲಿಪ್ಪನನ್ನು ಕೇಳಲು, ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿದೆ ವಚನವನ್ನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಕಂಚುಕಿ ಗೊತ್ತಲ್ಲ ನಮಗೆ. ಕಂಚುಕಿ ಏನ್ ಮಾಡ್ತಾ ಇರ್ತಾರೆ? ಯೆಶಾಯನ ಪ್ರವಾದನೆ ಗ್ರಂಥವನ್ನು ಓದ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಿ ರಥದ ಮೇಲೆ ಕುಳಿತು. ಆಗ ದೇವರಾತ್ಮನು ಬಂದು ಫಿಲಿಪ್ಪನಿಗೆ ಅಲ್ಲಿ ಹೋಗು, ಆತನಿಗೆ ಸುವಾರ್ತೆ ಸಾರು ಅಂತೇಳಿ ಪ್ರೇರೇಪಣೆ ಕೊಡ್ತಾರೆ. ಆಗ ಫಿಲಿಪ್ಪನು ಹೋಗಿ ಅಲ್ಲಿ ನಿಮ್ಗೆ ಇದು ಓದ್ತಾ ಇದ್ದದ್ದು ನಿಂಗೆ ಅರ್ಥ ಆಗುತ್ತಾ ಅಂತ ಕೇಳಿದಾಗ ಕಂಚುಕಿ ಏನಂತಾನೆ, ಹೇಳೋದ್ರಿಂದ ಅರ್ಥ ಆಗೋದು ಹೇಗೆ? ಈ ಪ್ರವಾದನೆ ಗ್ರಂಥದಲ್ಲಿ ಬರ್ದಿದ್ದು ನಮಗ್ ಬರ್ದಿದಾರೋ ಅಂದ್ರೆ ಈಗಿನ ಕಾಲಕ್ಕೆ ಬರ್ದಿದಾರೋ ಅಥವಾ ಅದು
ಆಗಿನ ಕಾಲದ್ದು. ಇದು ಯಾವಾಗ ಬರುತ್ತೆ, ಯಾವಾಗ ಇದು ಹೇಳ್ತಾ ಇದ್ದಾರೆ? ಕಂಚಿಕು ಪಿಲಿಪ್ ನನ್ ಕೇಳ್ತಾರೆ, ಈ ಪ್ರವಾದಿಗಳಲ್ಲಿ ಬರೆದ ವಿಷಯವು ಯಾರಿಗೆ ಹೇಳಿದ್ದು, ನಮಗೋ ಅಥವಾ ಅಂದಿನ ಕಾಲದವರಿಗೋ ಅಥವಾ ನಮಗೋ ಅಥವಾ ಅಪೋಸ್ತರಿಗೋ ಎಂದು ತಿಳ್ಕೊಳ್ಳಿಕ್ಕೆ ಅವನು ಹಂಬಲಿಸ್ತಾನೆ. ಅಂದ್ರೆ ನಾವೇನಾದ್ರು ಹೀಗೆ ಮಾಡ್ತಾ ಇದ್ದೀವ? ಆಶೀರ್ವಾದ ವಚನಗಳು ಬಂದ್ರೆ ಅದು ನನ್ಗೆ, ದೇವರ ಶಾಪದ ವಚನ ಬಂದ್ರೆ ಅದು ನನಗಲ್ಲ, ಅಷ್ಟೇ ತಾನೇ ನಾವು ಹೇಳ್ತಾ ಇರೋದು. ಆದ್ರೆ ಹಾಗಲ್ಲ. ವಾಕ್ಯಗಳನ್ನು ಯಾವ ಕಾಲದಲ್ಲಿ ಯಾರಿಗೆ ಹೇಳಿದ್ದಾರೆ, ಈ ಮಾತನ್ನು ಯಾರಿಗೆ ಹೇಳಿದ್ದಾರೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಅಪಾರ್ಥ ಆಗುತ್ತದೆ. ಅದೇ ರೀತಿಯಾಗಿ ನಮಗೆ ಎಲ್ಲರಿಗೂ ಗೊತ್ತು, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16-17ರಲ್ಲಿ ನಮಗೆ ಯೇಸು ಸ್ವಾಮಿ ಕೊಟ್ಟಿರುವಂತ ಆಜ್ಞೆಗಳು, ಅಪೊಸ್ತಲರಿಗೆ ಕೊಟ್ಟಿರುವ ಆಜ್ಞೆಗಳು ಗೊತ್ತು. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಸಾರಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡವರಿಗೆ ರಕ್ಷಣೆ ಆಗುತ್ತೆ, ನಂಬದೇ ಹೋದವರಿಗೆ ದಂಡನೆ ಆಗುತ್ತೆ, ಮತ್ತು ನಂಬುವವರಿಂದ ಇಂಥದೆಲ್ಲ ಕಾರ್ಯಗಳಾಗುತ್ತೆ. ದೆವ್ವಗಳು ಬಿಡಿಸ್ಬೋದು, ವಿಷ ಕುಡಿದ್ರು ಬದುಕ್ತೀರಿ, ಹಾವುಗಳನ್ನು ಎತ್ತಬಹುದು, ಇದೆಲ್ಲ ಒಂದಷ್ಟು ಸೂಚಕ ಕಾರ್ಯಗಳನ್ನು, ಮಾತು ಕಾರ್ಯಗಳ ಬಗ್ಗೆ ಹೇಳಿದ್ರು. ಅದನ್ನ ಇಟ್ಕೊಂಡು ಅಹಮದ್ ಇದಾದ್ ಅನ್ನೋರು ಮುಸ್ಲಿಂ ಸಹೋದರ ಇದನ್ನ ದಯವಿಟ್ಟಿಗೆ ಚರ್ಚೆಗೆ ಕರಿತಾ ಇದ್ರಂತೆ. ಎಲ್ಲ ಕ್ರೈಸ್ತರನ್ನು ಸವಾಲ್ ಹೊಡ್ತಿದ್ರಂತೆ, ಈ ವಾಕ್ಯ ತೋರಿಸ್ಬಿಟ್ಟು ಇದನ್ನ ನೀವು ಒಂದು ವಿಷ ಬಾಟ್ಲಿ, ಒಂದು ವಿಷದ ಕಪ್ಪನ್ನು ಇಟ್ಬಿಟ್ಟು ಇದನ್ನ ಕುಡೀರಿ, ನೀವು ನಂಬ್ತಿರಲ್ಲ ಈ ವಾಕ್ಯವನ್ನು, ವಿಷ ಕುಡಿದ್ರೂ ಸಾಯೋದಿಲ್ಲ ಅಂತ ನಂಬ್ತಿರಲ್ವಾ, ಹಾಗಿದ್ರೆ ಕುಡೀರಿ ಅಂತ ಹೇಳಿ ಅವನ ಅಪಾರ್ಥ ಮಾಡ್ತಾ ಇದ್ನಂತೆ. ಅದನ್ನ ಹಾಗೆ ಮಾಡಿ ಎಷ್ಟೋ ಜನನು ಡೆಬೇಟ್ ಅಲ್ಲಿ ಸೋತ್ಬಿಟ್ಟು ವಾಪಸ್ ಬರ್ತಾ ಇದ್ರಂತೆ. ಯಾಕೆ ಅಂತ ಹೇಳಿದ್ರೆ, ಆ ಮಾತನ್ನು ನಾವು ಕಾರಣ ಕೊಡುತ್ತಿ ಅಲ್ಲಿಂದ ವಾಪಸ್ ಬಂದ್ರೆ ಏನಾಗುತ್ತೆ, ನಾವು ಚರ್ಚೆಯಲ್ಲಿ ಸೋತ ಹಾಗೆ. ಆ ರೀತಿ ಆ ಸಹೋದರ ಮಾಡ್ತಾ ಇದ್ರಂತೆ, ಆ ಇಸ್ಲಾಂ ಸಹೋದರ. ಬಟ್ ಅವ್ರು ಇವಾಗಿಲ್ಲ. ಆದ್ರೆ ಅದನ್ನ ಕೆಲವರು ಬಂದ ಮೇಲೆ ನಮಗೆ ಹೇಳ್ತಾರೆ, ಜಯಶಾಲ ಡ್ಯಾಡಿ ಅವ್ರು ಬಂದ್ರ ಮೇಲೆ ಅದನ್ನ ಬಿಡಿಸಿ ಹೇಳಿದ್ರ ಮೇಲೆ ಎಷ್ಟೋ ಜನ ಅದು ಅವ್ರನ್ನ ಜಯಿಸಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಾಗಾಗಿ ಕೆಲವೊಂದು ವಿಷಯಗಳು ನಾವು ಮೋಸ ಹೋಗ್ತೀವಿ. ಹೇಗೆ ಅಂದ್ರೆ, ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ದೆ ಅದು ಯಾವ ಕಾಲಕ್ಕೆ ಸಂಬಂಧಪಟ್ಟಿದ್ದು, ಯಾರಿಗೆ ಹೇಳಿದ್ದು ಅನ್ನೋದು ನಮ್ಗೆ ಅರ್ಥ ಆಗದೆ ಹೋದ್ರೆ ನಾವು ಅನರ್ಥಕ್ಕೆ ಗುರಿ ಆಗ್ತೀವಿ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು. ಪ್ರತಿಯೊಂದು ಮಾತನ್ನು ನಾವು ಪೌಲನವರು ಹೇಳಿರೋ ಮಾತುಗಳನ್ನು ನಾವು ಅರ್ಥ ಮಾಡ್ಕೊಳ್ಳುವಾಗ ನಮಗೆ ಅರ್ಥ ಆಗದೆ ಇರ್ಬೋದು, ಆದ್ರೆ ನಾವು ಅರ್ಥ ಮಾಡ್ಕೊಂಡು ನಮಗೆ ಬೈಬಲ್ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಯಾವ ಕಾಲದಲ್ಲಿ ಯಾರಿಗೆ ಹೇಳಿದ್ರು ಅಂತ. ಅದೇ ರೀತಿಯಾಗಿ ಸ್ತ್ರೀಯರ ಸಭೆಯಲ್ಲಿ ಮಾತಾಡೋದು ನಾಚಿಕೆ ಕೆಟ್ಟ ಕೆಲಸ ಅಂತ ಹೇಳ್ಕೊಂಡು ತುಂಬಾ ಬೋಧನೆಗಳು ಸ್ಟಾರ್ಟ್ ಆಗಿದ್ದಾವೆ. ಯೂಟ್ಯೂಬ್ನಲ್ಲಿ ತುಂಬಾ ಚಾನಲ್ ಅಲ್ಲಿ ಅದು ಬರೋಕ್ ಸ್ಟಾರ್ಟ್ ಆಗಿದ್ದಾವೆ. ಕಾರಣ ಏನು? ಯಾವ್ದೋ 2 ವಾಕ್ಯವನ್ನು ಬಿಟ್ಕೊಂಡು ಹೇಳ್ತಾ ಇದ್ದಾರೆ. ಅದು ನಿನ್ನೆ ಅಣ್ಣನವ್ರು ರಾತ್ರಿ ಮಾತಾಡಿದ್ದಾರೆ, ಆ ವಿಡಿಯೋ ನೋಡ್ರೆ ನಿಮಗೆ ಅರ್ಥ ಆಗುತ್ತೆ. ಏನು, ಪೌಲನವರು ಬಂದು 14ನೇ ಕೊರಿಂಥ ಬರೆದ ಪತ್ರಿಕೆ 14ನೇ ಅಧ್ಯಾಯದಲ್ಲಿ 34ನೇ ವಚನದಲ್ಲಿ ಹೇಳಿದ ಮಾತನ್ನು ಮತ್ತು 1 ತಿಮೋತಿಗೆ ಬರೆದ ಪತ್ರಿಕೆ 2:11-12 ವಚನವನ್ನು ಇಟ್ಕೊಂಡು ಸ್ತ್ರೀಯರು ಮೌನವಾಗಿರ್ಬೇಕು, ಸ್ತ್ರೀಯರು ಮಾತಾಡ್ರೆ ಅದು ನಾಚಿಕೆಗೆಟ್ಟ ಕೆಲಸ ಅಂತೇಳಿ ಒತ್ತಿ ಹೇಳ್ತಾರೆ. ಆದ್ರೆ ಅದು ಯಾರಿಗೆ ಹೇಳಿದ್ದು, ಯಾವ ಕಾಲಕ್ಕೆ ಸಂಬಂಧಪಟ್ಟಿತ್ತು, ಯಾವ ಸಭೆಯಲ್ಲಿ ಏನ್ ನಡೀತಾ ಇತ್ತು, ಆ ಸಮಯ ಸಂದರ್ಭ ಏನು ನೋಡದೆ ನಾವು ಮಾತಾಡಿ ಆ ತರ ಡಿಕ್ಲೇರ್ ಮಾಡೋದು ಸರಿನಾ? ದೇವರಿಗೆ ಭಿನ್ನ ಭೇದ ಇದೆಯಾ? ಸ್ತ್ರೀಯರಂದ್ರೆ ದೇವರಿಗೆ ಏನೋ ದ್ವೇಷನಾ? ಅವ್ರು ಬರೀ ಪಾತ್ರ ತೊಳಿಕೆ ಮೊಸರು ತೊಳಿಕೆ ಮಾತ್ರ ಸೀಮಿತನಾ? ಅವರಿಗೆ ದೇವರ ಜ್ಞಾನ ಬೇಕಾಗಿಲ್ವಾ? ಜ್ಞಾನ ಕಲ್ತ್ಕೊಂಡು ಸುಮ್ಮನೆ ಇಟ್ಕೊಂಡ್ಲಿಕ್ಕೆ ಆ ಜ್ಞಾನ ಕಲ್ತಿರೋದು? ಅದನ್ನ ಬೋಧನೆ ಮಾಡಿ ಅನೇಕರ ರಕ್ಷಣೆ ಮಾರ್ಗ ಕರ್ತರ್ಬೇಕನ್ನೋದು ದೇವ್ರ ಚಿತ್ತ ಅಲ್ವಾ? ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ ನಮಗೆ ಯಾರಿಗೂ ಅನ್ವಯಿಸುತ್ತೆ ಅನ್ನೋದು ನಮಗೆ ಅರ್ಥ ಆಗ್ಬೇಕು. ಹಾಗೆ ಅರ್ಥ ಆದ್ರೆ ಮಾತ್ರನೇ ನಮಗೆ ಗೊತ್ತಾಗುತ್ತೆ. ಅವತ್ತಿನ ಕಾಲದಲ್ಲಿ ಎಪೆಸ ಪಟ್ಟಣದಲ್ಲಿ ಅತ್ತಮ್ಮ ಮಹಾದೇವಿ ವಿಗ್ರಹಾರಾಧನೆಯಲ್ಲಿ ಸ್ತ್ರೀಯರ ಪಾತ್ರ ಎಂತದ್ದು ಇತ್ತು, ಅಲ್ಲಿ ಏನ್ ನಡೀತಾ ಇತ್ತು, ಎಷ್ಟು ವ್ಯಭಿಚಾರಗಳು ನಡೀತಾ ಇತ್ತು, ತಂದೆಯ ಹೆಂಡತಿಯನ್ನೇ ವ್ಯಭಿಚಾರ ಮಾಡುವಂತ ಕಾಲದು. ಅಲ್ಲಿಯ ಜನಗಳು ಹೇಗಿದ್ರು ಅದನ್ನ ಸಭೆಯನ್ನು ಖಂಡಿಸಿ ಪೌಲನವರು ಮಾತಾಡಿದ್ದಾರೆ. ಅದಕ್ಕಿಂತ ಅಲ್ಲಿ ಎಚ್ಚರ ಕೊಟ್ಟಿದ್ದಾರೆ. ಹಂಗಂತ ಹೇಳಿ ಇಡೀ ಪ್ರಪಂಚದಲ್ಲ ಎಲ್ಲಾ ಸಭೆಗಳಿಗೂ ಅಂತ ಬರ್ದಿದ್ದಾರೆ. ಅಂದ್ರೆ ಎಲ್ಲಾ ಸಭೆಗಳು ಮರ್ಯಾದೆಯಾಗಿ ನಡಿಬೇಕು ಅಂತ ಬರ್ದಿದ್ದಾರೆ. ಒಬ್ಬ ಸಹೋದರರು ಮೊನ್ನೆ ಹೇಳ್ತಾ ಇದ್ರು, ಅದನ್ನ ಕೇಳ್ಬಿಟ್ಟೆ ಅಣ್ಣವರು ನಿನ್ನೆ ವಿಡಿಯೋ ಮಾಡಿರೋದು. ಹಾಗಿದ್ರೆ ಪೌಲನವ್ರು ಹೀಗೆ ಬರ್ತಾ ಇರ್ಲಿಲ್ಲಲ್ವಾ? ನಮ್ಗೆ ಗೊತ್ತಲ್ಲ. ಪ್ರಿಸ್ಕಿಲ್ಲ ವಾಕ್ಯ ಬೋಧನೆ ಮಾಡಿದ್ದು ಯಾಕೆ? ಅದನ್ನ ಯಾಕೆ ಬರ್ತಾ ಇದ್ರು? ಅಪೊಸ್ತಲರ ಪೌಲರ ಮೂಲಕವಾಗಿ. ಅದೇ ರೀತಿಯಾಗಿ ನಮಗೆ ಅವರು ಅಪೊಸ್ತಲ ಕೃತ್ಯ 18:26ರಲ್ಲಿ ಅವರು ಬೆಂಬಲಿಸ್ತಾ ಇರ್ಲಿಲ್ಲ. ಪ್ರಿಸ್ಕಿಲಲ್ಲಿ ಬೋಧನೆ ಮಾಡಿದ್ದು ಬೆಂಬಲಿಸ್ಬೇಕಾಗಿದ್ದ ಅಗತ್ಯ ಇರ್ಲಿಲ್ಲ ಆ ತರ ಇದ್ದಿದ್ರೆ ಅಲ್ವಾ? ಅದೇ ಪೊಯ್ಬೆ ಒಂದು ಕೆಂಕ್ರಿಯ ಪಟ್ಟಣದ ಸೇವಕಿ, ನಾಯಕಿ ಅದಳು ಬೋಧನೆ ಮಾಡದೆ ಬಾಯಿ ಮುಚ್ಚಿಗೆ ಕುತ್ಕೊಂತಾಳ? ಇಲ್ವಲ್ಲ. ಇದೆಲ್ಲ ನಾವು ವಿಚಾರಣೆ ಮಾಡ್ಬೇಕು ಅಂದ್ರೆ ನಮಗೆ ಸಮಯ ಕಾಲ ಎಲ್ಲ ಅರ್ಥವಾಗಿರ್ಬೇಕು. ಯಾರ್ಯಾರಿಗೆ ಹೇಳಿದ್ರು, ಯಾವ ಕಾಲದಲ್ಲಿ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಯಾಕೆ ಹೇಳಿದ್ರು, ಇದು ನಮ್ಗೆ ಅರ್ಥ ಆದ್ರೆ ಈ ತರ ನಾವು ಗೊಂದಲಕ್ಕೆ ಸಿಕ್ಕಲ್ಲ. ಯಾಕಂದ್ರೆ ದೇವರಿಗೆ ಯಾವುದೇ ಒಂದು ಭೇದ ಭಾವ, ಭಿನ್ನ ಭೇದ, ಸ್ತ್ರೀ ಆಗ್ಲಿ ಪುರುಷರಾಗ್ಲಿ, ಯಾವುದೇ ಜಾತಿ, ಯಾವ ಕುಲ ಯಾವುದು ಇಲ್ಲ, ಎಲ್ಲರೂ ಸಮಾನರೇ.
ಪ್ರತಿಯೊಬ್ಬರು ದೇವರ ಜ್ಞಾನವನ್ನು ತಿಳಿದುಕೊಂಡು ಸಾರ್ಲಿಕ್ಕೆ ಅಧಿಕಾರ ಇದೆ. ಆದ್ರೆ ಗೌರವದಿಂದ ಮಾನಸ್ಥರಾಗಿ ನಾವು ಆ ಕೆಲಸ ಮಾಡ್ಬೇಕು. ನಮ್ಮಲ್ಲಿ ಆ ಅರ್ಹತೆ ಇದ್ರೆ ನಾವು ಮಾಡ್ಬೇಕು, ಇಲ್ಲ ಅಂದ್ರೆ ಮಾಡಬಾರ್ದು. ಅದು ತಪ್ಪಲ್ಲ. ಆದ್ರೆ ದೇವರು ಎಚ್ಚರಿಸಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ನಾವು ತಿಳ್ಕೊಂಡು ನಾವು ಮುಂದೆ ಹೋಗ್ಬೇಕು. ನಾಲ್ಕನೇದಾಗಿ ಭಾಷೆಕ್ಕಿಂತ ಭಾವನೆ ಮುಖ್ಯ. ಭಾಷೆಕ್ಕಿಂತ ಭಾವನೆ ಮುಖ್ಯ. ನಮಗೆ ಭಾಷೆ ಹಿಂದೆ ಹೋದ್ರೆ ನಮಗೆ ಆ ಬೈಬಲ್ನಲ್ಲಿರುವಂತ ಪದದ ಅರ್ಥ ಆಗಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ದಾರೆ ಏನಂತ, ಸುವಾರ್ತೆ ಮತ್ತೇನ ಪುಸ್ತಕದಲ್ಲಿ ಹೇಳಿದ್ದಾರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆ ಆಗಿದೆ ಅಂತ ಹೇಳ್ತಾರೆ. ಅಯ್ಯೋ ಪ್ರಭು, ಪರಲೋಕ ರಾಜ್ಯ ಇಷ್ಟು ಸಣ್ಣ ವಿಷಯನ ನಾನೇನೋ ದೊಡ್ಡದು ಅಂತ ತಿಳ್ಕೊಂಡಿದ್ದೆ ಅಂತ ಹೇಳಿ ನಾವು ಆಲೋಚನೆ ಮಾಡ್ರಾಗಲ್ಲ. ಅದರ ಮುಂದಿನ ವಾಕ್ಯ ಓದಿದಾಗ ಪರಲೋಕ ರಾಜ್ಯದ್ದು ಯಾಕೆ ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ ಅಂತ ಅರ್ಥ ಆಗುತ್ತೆ. ಅಂದ್ರೆ ಬರೀ ನಾವು ಭಾಷೆ ನೋಡ್ಕೊಂಡು ಹೋದ್ರೆ ಆಗಲ್ಲ, ಭಾವನೆಗಳನ್ನು ನಾವು ಆಳಕ್ಕೆ ಇಳಿದ್ರೆ ನಮಗೆ ಅದು ಅರ್ಥ ಆಗುತ್ತೆ. ಭಾವನೆ ಅರ್ಥ ಆಗದೆ ಇದ್ರೆ ಭಾಷೆ ಹಿಂದೆ ಹೋದ್ರೆ ಅನರ್ಥವಾಗಿ ಹೋಗುತ್ತೆ. ಹಾಗಾಗಿ ಮತ್ತೆ ನಮ್ಮನ್ನು ಉಪ್ಪಿಗೆ ಹೋಲಿಸಿದ್ದಾರೆ ಪ್ರಭು. ಪರ್ವತ ಪ್ರಸಂಗ ಮಾಡುವಾಗ ನಮ್ಮನ್ನು ಉಪ್ಪಿಗೆ ಹೋಲಿಸಿದ್ದಾರೆ, ನಮ್ಮನ್ನು ಬೆಳಕಿಗೆ ಹೋಲಿಸಿದ್ದಾರೆ. ಯಾಕೆ? ಅದು ಭಾಷೆಯಿಂದ ಹೋಗಾಗಲ್ಲ, ಭಾವನೆಯಿಂದ ಹೋದ್ರೆ ಅರ್ಥ ಆಗುತ್ತೆ. ಉಪ್ಪು ಎಂತ ಸಾರ ಉಳ್ಳದ್ದು, ಕ್ರೈಸ್ತವ್ಯ ಅನ್ನೋದು ಅಂತ ಸಾರ ಉಳ್ಳದ್ದಾಗಿರ್ಬೇಕು ಅನ್ನೋದು ಹೋಲಿಸಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮಗೆ ಅರ್ಥ ಆಗುತ್ತೆ. ನಾವು ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಮುನ್ನಡಿಬೇಕು. ನಮ್ಮ ಕೊನೆಯದಾಗಿ ಒಂದು 5ನೇ ಭಾಗ ನೋಡ್ಕೊಳ್ಬೇಕು ಅಂದ್ರೆ ವಾಕ್ಯ ಪರಿಶೋಧನೆ ಮಾಡಿ ಅರ್ಥ ತಿಳಿದುಕೊಂಡು ಓದ್ಬೇಕು. ವಾಕ್ಯ ಪರಿಶೀಲನೆ ಮಾಡಿ ಪರಿಶೋಧನೆ ಮಾಡಿ ನಾವು ಅರ್ಥ ತಿಳ್ಕೊಂಡು ಮಾಡ್ಬೇಕು. ನಮ್ಮ ಕೈಯಲ್ಲಿ ಒಂದು 500 ರೂಪಾಯಿ ನೋಟ್ ಬಂದ್ರೆ, ಬೇಡ 100 ರೂಪಾಯಿ ನೋಟ್ ಬಂದ್ರೆ, 100 ರೂಪಾಯಿ ಏನಕ್ಕೂ ಬರಲ್ಲ, ಒಂದು ಟೀಗಷ್ಟೇ. ಆ 100 ರೂಪಾಯಿ ನೋಟ್ ಬಂದ್ರೆ ನಾವು ಹಿಂದೆ ಮುಂದೆ ಎಲ್ಲ ತಿರ್ಸಿ ನೋಡ್ತೀವಿ. 500 ರೂಪಾಯಿ ನೋಟ್ ಬಂದ್ರೆ ಹಿಂದೆ ಮುಂದೆ ಗಾಂಧಿ ತಾತ ಇರು ಜಾಗದಲ್ಲೇ ಇದಾನ, ಎಲ್ಲ ಕರೆಕ್ಟ್ ಆಗಿದ್ಯಾ, ಗೀಟ್ ಕರೆಕ್ಟ್ ಆಗಿದ್ಯಾ, ಎಲ್ಲ ಚೆಕ್ ಮಾಡ್ತೀವಿ. ವಾಕ್ಯಗಳು ನಮ್ಮನ್ನ ಪರಲೋಕಕ್ಕೆ ಸೇರಿಸುವಂತದ್ದು. ಈ ಬೈಬಲ್ ಅನ್ನು ನಾವು ಪರಿಶೀಲನೆ ಮಾಡಿ ಓದೋದ್ ಬೇಡ್ವಾ? ವಾಕ್ಯವನ್ನು ಪರಿಶೋಧನೆ ಮಾಡಿ ಓದೋದ್ ಬೇಡ್ವಾ? ಯಾರೋ ಏನೋ ಹೇಳಿದ್ರಂತ ಹಾಗೇನೆ ಹೋಗ್ಬಿಡೋದ? ಖಂಡಿತವಾಗಿ ವಾಕ್ಯ ಪರಿಶೋಧನೆ ಮಾಡಿ ಓದದೇ ಇದ್ರೆ ನಮಗೆ ನಾವು ನಷ್ಟ ತಂದ್ಕೊಂತೀವಿ ಪ್ರಿಯರೇ. ಹಾಗಾಗಿ ಯೋಹಾನನು ಬರೆದ ಸುವಾರ್ತೆ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 39ನೇ ವಚನವನ್ನು ನೋಡೋಣ. ಯೋಹಾನನು ಬರೆದ ಸುವಾರ್ತೆ ಪತ್ರಿಕೆ 5ನೇ ಅಧ್ಯಾಯ 31 ಸಿಸ್ಟರ್ 39. ಆತನು ಕಳಿಸಿಕೊಟ್ಟವನ ಮಾತನ್ನು ನೀವು ನಂಬದೇ ಇದ್ದರಷ್ಟೇ ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ. ಅವುಗಳನ್ನು ಥ್ಯಾಂಕ್ ಯು. ಇಲ್ಲಿ ಶಾಸ್ತ್ರಗಳನ್ನು ವಿಚಾರಿಸುತ್ತೀರಲ್ಲ. ಯಾವ್ದು ಶಾಸ್ತ್ರಗಳು? ಧರ್ಮಶಾಸ್ತ್ರವನ್ನು ವಿಚಾರಿಸಿ ನೋಡ್ತಾರೆ. ಏನು 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 ವಿಚಾರಿಸ್ತಾರೆ? ನಿತ್ಯ ಜೀವ ಸಿಗುತ್ತೆ ಅಂತ ಹೇಳಿ ಧರ್ಮಶಾಸ್ತ್ರವನ್ನು ವಿಚಾರಿಸ್ತಿರಲ್ಲ ಅಂತ ಹೇಳಿದ್ದಾರೆ. ವಿಚಾರಿಸೋದಂದ್ರೆ ಏನು? ಪರಿಶೋಧನೆ ಮಾಡ್ತಿರಲ್ಲ ಅಂತೇಳಿ. ಇಲ್ಲಿ ಧರ್ಮಶಾಸ್ತ್ರವನ್ನು ನಾವು ಅಂದ್ರೆ ಸತ್ಯವೇದವನ್ನು ವಿಚಾರಿಸಿ ನೋಡಿದ್ರೆ ನಮಗೆ ನಿತ್ಯ ಜೀವ ಸಿಗುತ್ತೆ. ನಿತ್ಯ ಜೀವಕ್ಕೆ ನಾವು ಹೋಗ್ಬೇಕು ಅಂದ್ರೆ ಬೈಬಲ್ ಅನ್ನು ಪರಿಶೋಧಿಸಿ ಪರಿಶೀಲನೆ ಮಾಡಿ ಓದ್ಬೇಕು. ಇಲ್ಲ ಅಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ನಿತ್ಯ ಜೀವ ಸಿಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಪರಿಶೋಧನೆ ಮಾಡಿ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಓದ್ಬೇಕು. ಈಗ ಉದಾಹರಣೆಗೆ ಸೊಲೊಮೋನ ಮಹಾರಾಜರ ಬಗ್ಗೆ ನಮಗೆ ಗೊತ್ತಿದೆ. ಆಯ್ತು, ಸಮಯ ಆಯ್ತು, 1 ನಿಮಿಷ ಮಾತಾಡ್ತೀನಿ. ಸೊಲೊಮೋನ ಮಹಾರಾಜರು ಸುಮಾರು 700 ಹೆಂಡತಿಯರನ್ನು ಮದುವೆ ಆಗಿದ್ರು. ಹಾಗೆ 300 ಉಪಪತ್ನಿಗಳನ್ನು ಇಟ್ಕೊಂಡಿದ್ರು. ಆದ್ರೆ ಅದನ್ನ ಹೇಳುವಾಗ ನಾವು ಯಾವ ರೀತಿ ಹೇಳ್ತಾ ಇದ್ದೀವಿ? ಅವ್ರನ್ನದೆಲ್ಲ ಇಟ್ಕೊಂಡಿದ್ರು. ಆದ್ರೆ ಅವರು ದೇವರಿಗೆ ಲಾಸ್ಟಿಗೆ ಇದಾದ್ರು. ಏನು? ಅಷ್ಟು ಸರ್ವಜ್ಞಾನಿಯಾದ ಸೊಲೊಮೋನನಿಗೆ ಧರ್ಮಶಾಸ್ತ್ರ ಎಲ್ಲ ಗೊತ್ತಿತ್ತು ತಾನೆ. ಧರ್ಮಶಾಸ್ತ್ರದಲ್ಲಿ ನಮಗೆ ಗೊತ್ತು, ಧರ್ಮೋಪದೇಶ ಕಂಡ 17:17. ಒಮ್ಮೆ ತೆಗ್ದು ನೋಡಿ ಈ ಮಾತನ್ನು. ಧರ್ಮೋಪದೇಶ ಕಂಡ 17:17 ಧರ್ಮಶಾಸ್ತ್ರದಲ್ಲಿನೇ ತೆಗ್ದು ನೋಡೋಣ. 17:17 ಧರ್ಮೋಪದೇಶ ಕಂಡ 17:17 ಏನ್ ಬರ್ದಿದೆ ನೋಡಿ. ಅವನು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು. ಮಾಡಿಕೊಂಡರೆ ಅವನ ಮನಸ್ಸು ಯೆಹೋವನ ಕಡೆಯಿಂದ ತಿರುಗುವುದಕ್ಕೆ ಅವಕಾಶವಾಗುವುದು. ಅವನ ಬೆಳ್ಳಿ ಬಂಗಾರವನ್ನು ವಿಶೇಷವಾಗಿ ಗಳಿಸಿಕೊಳ್ಳಬಾರದು. ಇಲ್ಲಿ ಒಬ್ಬ ರಾಜನಾಗ್ಲಿಕ್ಕೆ ಹೇಗೆ ಅರ್ಹತೆ ಇರ್ಬೇಕು ಅನ್ನೋದನ್ನು ಧರ್ಮೋಪದೇಶ ಖಂಡದಲ್ಲೇ ಬರ್ದಿದ್ದಾರೆ. ಒಬ್ಬ ರಾಜನಾದವನು ಅನೇಕ ಮಂದಿಗಳನ್ನು ಮದುವೆ ಮಾಡ್ಕೊಳ್ಬಾರ್ದು ಅಂತ ಬರ್ದಿದ್ದಾನೆ. ಅವನಲ್ಲೇ ಆಜ್ಞೆ ಮೀರ್ಬಿಟ್ಟಿದ್ದಾನೆ ತಾನೆ ಸೊಲೊಮೋನ ಮಹಾರಾಜ. ಅಂತ ಒಬ್ಬ ಜ್ಞಾನಿ, ಅಂತ ಒಬ್ಬ ಆತನಂತ ಜ್ಞಾನಿ ಇವತ್ತು ಇಲ್ಲ, ಮುಂದೆನೂ ಇಲ್ಲ. ಅಷ್ಟು ಸರ್ವಜ್ಞಾನಿಯಾದ ಆತನು ಏನ್ ಮಾಡಿದ್ದಾರೆ? ದೇವರ ಆಜ್ಞೆಯನ್ನು ಪಾಲಿಸಿದಾರ? ಪ್ರಪ್ರಥಮವಾಗಿ ಒಬ್ಬ
ರಾಜನಾಗಿರ್ಬೇಕು. ಅವನು ಅನೇಕ ಹೆಂಡತಿಯರನ್ನು ಮದುವೆ ಆಗ್ಬಾರ್ದು. ಅವತ್ತಿನ ಕಾಲ ಬೇರೆ, ಇವತ್ತಿನ ಕಾಲ ಬೇರೆ. ಅವತ್ತು ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಮದುವೆ ಆಗುವಂತ ಅವಕಾಶ ಇತ್ತು, ಆದ್ರೂ ಅನೇಕರ ಮಂದಿಯನ್ನ ಆಗ್ಬೇಡಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅನ್ಯರ ಸ್ತ್ರೀಯರನ್ನು ಮದುವೆ ಆಗ್ಬಾರ್ದು ಅಂತ ಹೇಳಿದ್ದಾರೆ. ಅವರು ಎರಡು ಆಜ್ಞೆಯನ್ನು ಮೀರಿ ಮಾಡ್ಕೊಂಡಕ್ಕೆ ದೇವರ ಕಡೆಯಿಂದ ಯಾರ ಕಡೆ, ವಿಗ್ರಹ ಕಡೆಗೆ ಮನಸ್ಸನ್ನು ತಿರ್ಸ್ಕೊಂಡ್ರು. ಆದ್ರೆ ಅದನ್ನ ನಾವು ಸಮರ್ಥಿಸಿಕೊಳ್ಬಾರ್ದು. ಆ ರಾಜ ಮದುವೆ ಆದ, ನಾವು ಸಹ ಹಾಗಿದ್ರೆ ಕ್ರೈಸ್ತರಲ್ಲೇ ಅನೇಕರನ್ನು ಮದುವೆ ಮಾಡ್ಕೊಂಡ್ಬಿಡ್ತೀವಿ, ಅವ್ರ ಅನ್ಯರ ಕಡೆ ತಿರ್ಸಲ್ಲ ಅಂತೇಳಿ ಈ ತರ ನಮಗಿಷ್ಟ ಬಂದಂಗೆ ನಾವು ವಾಕ್ಯವನ್ನು ಟರ್ನ್ ಮಾಡಬಾರ್ದು. ಯಾಕಂದ್ರೆ ನಾವು ದೇವರ ವಾಕ್ಯಕ್ಕೆ ಮರ್ಯಾದೆ ಕೊಡೋದಾದ್ರೆ, ಇವತ್ತಿನ ಕಾಲಮಾನ ಬೇರೆ, ಅವತ್ತಿನ ಕಾಲಮಾನ ಬೇರೆ. ಅವತ್ತು ಮದ್ವೆ ಆಗ್ಬೋದಿತ್ತು, ಆದ್ರೂ ಅನೇಕರನ್ನು ಮದ್ವೆ ಆಗ್ಬೇಡಿ ಅಂತ ದೇವರೇ ಸಹ ಧರ್ಮೋಪದೇಶ ಖಂಡದಲ್ಲಿ ಬರ್ಸಿದ್ದಾರೆ. ಆದ್ರೆ ಅವತ್ತಿನ ಕಾಲದಲ್ಲಿ ಆ ತರ ಇರ್ಲಿಲ್ಲ. ಆದ್ರೆ ಯೇಸು ಕ್ರಿಸ್ತರು ಬಂದಾಗ ಪರ್ವತ ಪ್ರಸಂಗ ಮಾಡುವಾಗ ನಮಗೆಲ್ಲರಿಗೂ ಗೊತ್ತಿರುವುದೇ, ಮತ್ತೆ ಏನು ಬರೆದ ಸುವಾರ್ತೆ 5:28 ಏನ್ ಹೇಳಿದ್ದಾರೆ ಅಂದ್ರೆ, ಹೆಂಗಸರನ್ನು ಮೋಹದಿಂದ ನೋಡುವ ಪ್ರತಿ ಒಬ್ಬನು ಆಗಲೇ ಅವಳ ಜೊತೆ ಹೃದಯದಲ್ಲಿ ವ್ಯಭಿಚಾರ ಮಾಡ್ದಂಗೆ ಅಂತ. ಯಾರನ್ನಾರು ಒಬ್ರನ್ನ ವ್ಯಾಮೋಹದಿಂದ ನೋಡಿದ್ರೆ ಆಗಲೇ ನಾವು ವ್ಯಭಿಚಾರ ಮಾಡಿದಕ್ಕೆ ಸಮ ಅಂತ ಹೇಳಿದ್ದಾರೆ. ಇದು ನಾವು ಕೃಪೆಯ ಕಾಲದಲ್ಲಿ, ಯೇಸು ಕ್ರಿಸ್ತರ ಕಾಲದಲ್ಲಿ ಇದ್ದೇವೆ. ಈ ಕಾಲದಲ್ಲಿ ಇರುವುದರಿಂದ ನಾವು ಏನ್ ಮಾಡ್ಬೇಕು, ಖಂಡಿತವಾಗಿ ಯಾವಾಗ ಪರಸ್ತ್ರೀಯನ್ನು ನೋಡಿ ಮೋಹಿಸ್ತಾನೋ, ಥ್ಯಾಂಕ್ ಯು ಬ್ರದರ್, ಮೋಹಿಸ್ತಾನೋ ಆಗಲೇ ಅವನು ವ್ಯಭಿಚಾರ ಮಾಡಿದಂಗಾಗಿರುತ್ತೆ. ಅದೇ ರೀತಿಯಾಗಿ ನಾವು ತಿಮೋತಿ ಬರೆದು 2ನೇ ತಿಮೋತಿ 4ನೇ ಅಧ್ಯಾಯ 2-5 ವಾಕ್ಯವನ್ನು ಓದುವಾಗ ಸಹ ನಮ್ಗೆ ಅದೇ ಸಾರ ಸಿಗುತ್ತೆ. ಏನು, ಒಬ್ಬ ಬೋಧಕನಾಗುವವನು ಅಥವಾ ಒಬ್ಬ ಸಭೆ ಹಿರಿಯನಾಗುವವನು ಅಥವಾ ಪಾಸ್ಟರ್ ಆಗೋವನಿಗೆ ಏಕಪತ್ನಿ ಉಳ್ಳವನಾಗಿರ್ಬೇಕು. ಒಂದು ವೇಳೆ ಆತನಿಗೆ ಹೆಂಡತಿ ಇಲ್ಲ ಅಂದ್ರೆ ಅವನಿಗೆ ಇಚ್ಛೆ ಇದ್ರೆ ಇನ್ನೊಂದು ಮದುವೆ ಆಗ್ಬಹುದು, ಆದ್ರೆ ಏಕಪತ್ನಿ ವ್ರತ ಉಳ್ಳವನಾಗಿರ್ಬೇಕು, ಏಕಪತ್ನಿಯನ್ನು ಹೊಂದಿದವನಾಗಿರ್ಬೇಕು ಅಂತ ಬರ್ದಿದ್ದಾರೆ. ಅಂದ್ರೆ ನಮಗೆ ಇಷ್ಟ ಬಂದಂಗೆ ನಾವು ವಾಕ್ಯ ಟರ್ನ್ ಮಾಡಬಾರ್ದು. ಪ್ರತಿ ಒಂದನ್ನು ನಾವು ಯೋಚಿಸಿ ಪರಿಶೋಧಿಸಿ ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ನಾವು ವಾಕ್ಯವನ್ನು ತಪ್ಪಾಗಿ ಗ್ರಹಿಸ್ಕೊಂಡ್ರೆ ಬೋಧಕರಿಗೆ ಎಚ್ಚರಿಕೆಯನ್ನು ದೇವರು ಕೊಟ್ಟಿದ್ದಾರೆ. ತಿಮೋತಿ ಬರೆದ ಪತ್ರಿಕೆಯಲ್ಲಿ ನಮ್ಗೆ ಎಚ್ಚರಿಕೆ ಕೊಡ್ತಾರೆ. ನಾನು ತಪ್ಪಾಗಿ ಹೇಳಿದೆ, ಸಾರಿ. 1 ತಿಮೋತಿ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಒಬ್ಬಳೇ ಹೆಂಡತಿಯನ್ನ ಮಾಡಿಕೊಳ್ಬೇಕು ಅಂತ ಬರ್ದಿರೋದು, ಏಕಪತ್ನಿ ಆಗಿರ್ಬೇಕು ಅಂತ ಹೇಳಿ ಬರ್ದಿದ್ದು 1 ತಿಮೋತಿ 3ನೇ ಅಧ್ಯಾಯ 2ನೇ ವಚನದಲ್ಲಿ. ಅದೇ ರೀತಿಯಾಗಿ 2 ತಿಮೋತಿ 4ನೇ ಅಧ್ಯಾಯ 2-5 ದೇವರ ವಾಕ್ಯವನ್ನು ಸಾರು, ಅನುಕೂಲವಿದ್ದ ಸಮಯದಲ್ಲೂ ಅನುಕೂಲವಿಲ್ಲದ ಸಮಯದಲ್ಲೂ ಆಸಕ್ತಿಯಿಂದ ಸಾರು, ಎಚ್ಚರಿಸು, ಖಂಡಿಸು, ಗದರಿಸು ಅಂತ ಹೇಳಿದ್ದಾರೆ. ಓಕೆ, ನಾವು ಪ್ರತಿಯೊಂದು ವಿಷಯದಲ್ಲಿ ಅಂದ್ರೆ ಪೂರ್ಣ ದೀರ್ಘ ಶಾಂತಿಯಿಂದ ನಾವು ಖಂಡಿಸ್ಬೇಕು, ಗದರಿಸ್ಬೇಕು, ಎಚ್ಚರಿಸ್ಬೇಕು. ಅಂದ್ರೆ ಬೈಬಲ್ ಅನ್ನು ಸರಿಯಾಗಿ ಪರಿಶೋಧನೆ ಮಾಡಿ ಪರಿಶೀಲಿಸಿ ವಾಕ್ಯವನ್ನು ಅರ್ಥ ಮಾಡಿಕೊಂಡು ನಾವು ಬೋಧಿಸ್ಬೇಕು. ಇಲ್ಲ ಅಂದ್ರೆ ನಾವು ಅನರ್ಥ ಮಾಡಿದ ಹಾಗಾಗುತ್ತೆ. ದೇವರಿಗೆ ವಾಕ್ಯಕ್ಕೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಒಂದು ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರ್ಬೇಕು. ಯಾಕಂದ್ರೆ ದೇವರು ಪ್ರತಿಯೊಬ್ಬರ ಮನಸ್ಸನ್ನು ನೋಡ್ತಾ ಇದ್ದಾರೆ. ಪ್ರತಿ ಒಂದಕ್ಕೂ ದೇವರೇ ಪ್ರತಿಫಲ ಕೊಡವನು. ಯಾಕಂದ್ರೆ ನಾವು ಏನು ಆಡ್ತೀವೋ ಆ ಮಾತಲ್ಲ ವ್ಯರ್ಥವಾಗಿದ್ದ ಮಾತಾಗಿದ್ರೆ ಅದಕ್ಕೂ ಪ್ರತಿದಂಡನೆ ಆಗುತ್ತೆ. ಆಡುವ ಪ್ರತಿಯೊಂದು ಮಾತಿಗೂ ದೇವರಲ್ಲಿ ಲೆಕ್ಕ ಇದೆ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ? ಹಾಗಾಗಿ ನಾವು ಕ್ರೈಸ್ತರಾದ ನಾವು ನಮ್ಮ ಬಾಯಿ, ನಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಕೊಂಡು ವಾಕ್ಯವನ್ನು ನಾವು ಈಗ ನೋಡಿದ್ವಿ, ಹುಡುಕಿ ಓದ್ಬೇಕು. ಯಾವ ನೋಡಿ ನಮ್ಮ ಮೊದಲಾಗದಾಗಿ ನಾವು ಏನಂತ ನೋಡ್ಕೊಂಡ್ ಬಂದ್ವಿ, ವಾಕ್ಯವನ್ನು ಹುಡುಕಿ ಓದ್ಬೇಕು, ಪರಿಶೀಲನೆ ಮಾಡಿ ಹುಡುಕಿ ಓದ್ಬೇಕು. 2ನೇದಾಗಿ ನಾವು ನೋಡಿದ್ವಿ, ಮಾತು ಯಾವ ಕಾಲಕ್ಕೆ ಅನ್ವಯಿಸುತ್ತದೆ, ಕಾಲವನ್ನು ನಾವು ನಿರೀಕ್ಷೆಯಲ್ಲಿ ಇಟ್ಕೊಂಡು ವಾಕ್ಯವನ್ನು ಓದ್ಬೇಕು. ಅದೇ ರೀತಿಯಾಗಿ ಯಾರಿಗೆ ಹೇಳಿದ್ರು ಅನ್ನೋದು ಸಂದರ್ಭವನ್ನು ಅರಿತುಕೊಂಡು ನಾವು ವಾಕ್ಯವನ್ನು ಓದ್ಬೇಕು. ಅದೇ ರೀತಿ ಭಾಷೆಗಿಂತ ಭಾವನೆಗೆ ಹೆಚ್ಚು ಮಹತ್ವವನ್ನು ನಾವು ಕೊಡಬೇಕು. ಅದೇ ರೀತಿ ವಾಕ್ಯವನ್ನು ಸರಿಯಾಗಿ ಪರಿಶೋಧನೆ ಮಾಡಿ ವಾಕ್ಯವನ್ನು ಅರ್ಥ ಮಾಡಿಕೊಂಡು ನಾವು ಬೋಧಿಸ್ಬೇಕು, ಓದ್ಬೇಕು ಅಂತೇಳಿ ನಾವು 5 ಭಾಗವನ್ನು ನೋಡ್ಕೊಂಡಿದ್ದೀವಿ. ದೇವರ ಮನಸ್ಸು ಅರ್ಥ ಆಗ್ಬೇಕಂದ್ರೆ ನಾವು ಇದನ್ನೆಲ್ಲ ಪಾಲಿಸ್ಬೇಕು. ದೇವರ ಮನಸ್ಸು ತುಂಬಾ ಮುಖ್ಯವಾಗಿದ್ದು, ದೇವರು ತುಂಬಾ ಒಳ್ಳೆಯವರು. ದೇವರು ನಮಗೆಲ್ಲ ನಮ್ಮ ಹಿತಕ್ಕಾಗಿ ಅವರ ಆಲೋಚನೆಗಳಿದೆ ಅಂದಾಗ ನಮ್ಮ ಆಲೋಚನೆಗಳಿಂದ ದೇವರ ಮನಸ್ಸನ್ನು ನಾವು ನೋಯಿಸಬಾರ್ದು. ನಮ್ಮ ಆಲೋಚನೆಗಳಿಂದ, ನಮ್ಮ ಮಾತುಗಳಿಂದ, ನಮ್ಮ ನಡೆಯಿಂದ, ನಮ್ಮ ನುಡಿಯಿಂದ, ನಮ್ಮ ಭಯಭಕ್ತಿ ಇಲ್ಲದ ಜೀವನವನ್ನು ನೋಡಿ ದೇವರ ಮನಸ್ಸು ನೋಡಬಾರ್ದು. ದೇವರು ನಮ್ಮ ಹಾಗೆಯೇ ಅವರಿಗೂ ಒಂದು ಮನಸ್ಸಿದೆ, ಅವರಿಗೂ ಹೃದಯ ಇದೆ, ಅವರಿಗೂ ನೋವಾಗುತ್ತೆ. ನಾವು ಅವರನ್ನು ನೋಯಿಸುವ ಪಾತ್ರದಲ್ಲಿ ಜಾಸ್ತಿ ಹೋಗ್ಬಾರ್ದು. ನಾವು ನೋಡಿದೀವಿ, ದಾವಿದನು ಆತನ ಮೆಚ್ಚುಗೆಯಾದ ಮಗ, ನನ್ನ ಹೃದಯವನ್ನು ಅರಿತವನು ಅಂತ ಹೇಳ್ತಾರೆ ದೇವರು. ಅದೇ ರೀತಿ ಯೇಸು ಕ್ರಿಸ್ತರು ನನಗೆ ಪ್ರಿಯವಾಗಿರುವ ಮಗ ಅಂತಾರೆ. ಎಷ್ಟೋ ಜನಗೆ ಈ ಹೇಳಿಕೆಯನ್ನು ದೇವರು ಕೊಟ್ಟಿದ್ದಾರೆ. ಯಾಕೆ? ದಾನಿಯನಿಗೆ ಹೇಳಿದ್ದಾರೆ. ಯಾಕೆ?
ಅವರು ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಂಡವರೇ ದೇವರನ್ನು ಅಷ್ಟು ಉನ್ನತವಾಗಿ ಪರಿಚಯ ಮಾಡೋಕ್ಕೆ ಸಾಧ್ಯ. ನಾನು ನೀನು ಇವತ್ತು ಯಾವ ರೀತಿ ದೇವರನ್ನು ಪರಿಚಯ ಮಾಡ್ತಾ ಇದ್ದೀವಿ, ನಾವು ಹೇಗೆ ದೇವರನ್ನು ಪರಿಚಯಿಸ್ತಾ ಇದ್ದೀವಿ, ದೇವರನ್ನು ನಾವು ಯಾವ ರೀತಿ ನೋಯಿಸ್ತಾ ಇದ್ದೀವ, ಸಂತೋಷ ಪಡಿಸ್ತಾ ಇದ್ದೀವ, ದೇವರ ಮನಸ್ಸು ನಿಜವಾಗೂ ನಮ್ಗೆ ಅರ್ಥ ಆಗಿದೆಯಾ? ಈ ಬಾಳಿಗೆ 60-70 ವರ್ಷಕ್ಕೋಸ್ಕರ ನಾವು ಬೈಬಲ್ ಅನ್ನು ಇಟ್ಕೊಂಡಿದೀವ, ಅಥವಾ ಶಾಶ್ವತವಾದ ಜೀವನಕ್ಕಾಗಿ ಇಟ್ಕೊಂಡಿದೀವ, ನಿತ್ಯ ಲೋಕಕ್ಕೆ ಹೋಗ್ಬೇಕಂತ ಇಟ್ಕೊಂಡಿದೀವ? ನಾವು ನಿತ್ಯ ಜೀವಕ್ಕೆ ಹೋಗ್ಬೇಕು ಅಂತ ಹಿಡ್ಕೊಂಡೋದಾದ್ರೆ ಬೈಬಲ್ ಅನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಮಗೆ ಏನು ಅರ್ಥ ಆಗಲ್ಲ. ಈ ಲೋಕ ನಮಗೆ ಅರ್ಥ ಆಗಲ್ಲ. ಈ ಲೋಕದಲ್ಲಿ ನಾವು ಇದ್ದವರಾದ್ರೂ ಲೋಕದ ಭಾವನೆಗಳಿಗೆ ಅಂಟಿಕೊಳ್ಳದೆ, ಲೋಕಕ್ಕೆ ಆಸೆಗಳಿಗೆ ಅಂಟಿಕೊಳ್ಳದೆ ನಾವು ಜೀವಿಸ್ಬೇಕಂದ್ರೆ ಬೈಬಲ್ ನಮಗೆ ಚೆನ್ನಾಗಿ ಅರ್ಥ ಆಗ್ಬೇಕು. ಕ್ರಿಸ್ತನ ಮನಸ್ಸನ್ನು ನಾವು ಧರಿಸ್ಕೊಂಡಿದೀವಿ ಅಂದ್ರೆ, ಕ್ರಿಸ್ತನಂತೆ ನಾವು ಪರಿಪೂರ್ಣರಾಗ್ಬೇಕಂದ್ರೆ ಪ್ರತಿ ದಿನೇ ನಮ್ಮ ಆತ್ಮಿಕ ಜ್ಞಾನ ಬೆಳವಣಿಗೆ ಆಗ್ಬೇಕು. ಪ್ರತಿದಿನ ನಾವು ತಗ್ಗಿಸಿಕೊಳ್ಬೇಕು. ಪ್ರತಿದಿನ ನಿಷ್ಠೆ, ಭಯ, ಭಕ್ತಿ, ನಂಬಿಕೆ, ನಿರೀಕ್ಷೆ ಹೆಚ್ಚಾಗ್ಬೇಕು. ಹಾಗಿದ್ರೆ ಮಾತ್ರ ನಾವು ನಿತ್ಯ ಜೀವಕ್ಕೆ ಹೋಗೋಕೆ ಸಾಧ್ಯ. ನೂತನ ಪಡಿಸ್ಕೊಳ್ಬೇಕು. ಪ್ರತಿನಿತ್ಯ ನಮ್ಮನ್ನು ನೂತನ ಪಡಿಸ್ಕೊಳ್ಬೇಕು. ಒಂದಿನದ ಯಾತ್ರೆ ಇಲ್ಲ, ಪ್ರತಿದಿನ ಅನುದಿನ ನಮ್ಮ ಉಸಿರಿರುವವರೆಗೂ ನಮ್ಮನ್ನು ಬದಲಾಯಿಸ್ಕೊಳ್ಬೇಕು. ಸಣ್ಣ ಪುಟ್ಟ ದೋಷ ನಮ್ಮಲ್ಲಿದ್ದಾರೆ, ಮೊಣಕಾಲೂರಿ ದೇವರಲ್ಲಿ ಕ್ಷಮಾಚನೆ ಬೇಡ್ಕೊಂಡು ಪಾಪವನ್ನು ಬಿಟ್ಬಿಟ್ಟು ಮತ್ತೆ ಪರಿಶುದ್ಧರಾಗಿ ಜೀವಿಸ್ಬೇಕು. ದೇವರ ಮನಸ್ಸು ನಾವು ಪರಿಶುದ್ಧರಾಗಿ ಜೀವಿಸ್ಬೇಕಂತ. ದೇವರ ಮನಸ್ಸು ನಮ್ಮನ್ನು ದೇವರು ತುಂಬಾ ಪ್ರೀತಿಸ್ತಾ ಇದ್ದಾರೆ. ದೇವರಿಗೆ ನಾವು ಅನ್ವರ್ಥ ಆಗ್ಬಾರ್ದು. ಹಾಗಾಗಿ ನಾವು ಪ್ರತಿಯೊಂದು ವಿಷಯದಲ್ಲೂ ಸಹ ನಾವು ಎಚ್ಚರಿಕೆಯಿಂದ ಇದ್ದು ನಡ್ಕೊಳ್ಬೇಕು. ಹಾಗಾಗಿ ಓಕೆ ಪ್ರಿಯರೇ, ಇಲ್ಲಿಗೆ ನಮ್ಮ ವಾಕ್ಯ ಭಾಗವನ್ನು ಮುಗಿಸ್ತಾ ಇದ್ದೀನಿ. ತುಂಬಾ ಸಮಯ ಆಯ್ತು, ದಯಮಾಡಿ ಕ್ಷಮಿಸಿ. ಯಾಕಂದ್ರೆ ಪೂರ್ಣಗೊಳಿಸದೆ ಹೋದ್ರೆ ನನಗೆ ಸಮಾಧಾನ ಇಲ್ಲ. ಹಾಗಾಗಿ ಇದನ್ನ ಹೇಳಿದ್ದೇನೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಮಹೋನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆಯಾಗಲಿ. ಅಪ್ಪ ತಂದೆಯೇ, ವಿಶೇಷವಾಗಿ ಈ ಬೆಳಗಿನ ಜಾವದಲ್ಲಿ ಇಲ್ಲಿವರೆಗೂ ಕೆಲವು ಮಾತುಗಳನ್ನು, ನಿನ್ನ ಮಾತುಗಳನ್ನು ಇದ್ದ ಹಾಗೆ ಹೇಳುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ದರೆ ಅದನ್ನು ಕ್ಷಮಿಸಿ ತಿದ್ದಿಕೊಳ್ಳಲು ನನಗೆ ಕೃಪೆ ಕೊಡು ಕರ್ತನೆ. ಅದೇ ರೀತಿ ಕೇಳುವ ನಿನ್ನ ಮಕ್ಕಳು ಸಹ ಆ ವಾಕ್ಯಾನುಸಾರವಾಗಿ ಬದುಕಿ ತಮ್ಮ ಬದುಕನ್ನು ಅಪ್ಪ ವ್ಯರ್ಥ ಆಗದ ಹಾಗೆ ಕಾಪಾಡಿಕೊಳ್ಳಲು ಸಹಾಯ ಮಾಡು ಕರ್ತನೆ. ಪ್ರತಿಯೊಬ್ಬರು ವಾಕ್ಯವನ್ನು, ಬೈಬಲ್ ಅನ್ನು ಓದುವಾಗ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಓದುತ್ತಾರೋ ಅದು ಮುಖ್ಯವಾಗಿದ್ದು ತಂದೆ. ನಿನ್ನ ಮಾತುಗಳನ್ನು, ನಿನ್ನ ಮನಸ್ಸುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರತಿಯೊಬ್ಬರಿಗೂ ಜ್ಞಾನ, ವಿವೇಕವನ್ನು, ಬುದ್ಧಿಯನ್ನು ಕೊಟ್ಟು ಕನಿಕರಿಸು ಅಪ್ಪ. ಈ ಎಲ್ಲಾ ಸಮಯದಲ್ಲಿ ಜೊತೆಯಾಗಿದ್ದು ನಮ್ಮನ್ನು ನಡೆಸಿದ್ದೀರಿ, ಸ್ತೋತ್ರ. ಸೇವಕರನ್ನು, ಎಲ್ಲಾ ದೇವ ಸೇವಕರನ್ನು, ಪ್ರತಿನಿತ್ಯ ವಾಕ್ಯ ಕೊಡುವಂತ ಪ್ರತಿಯೊಬ್ಬ ದೇವ ಸೇವಕರನ್ನು ಹೆಸರೆಸರಿಂದ ನೆನಪು ಮಾಡಿಕೊಂಡು ಆಶೀರ್ವದಿಸಿ ಬಲಪಡಿಸು ಕರ್ತನೆ. ಸಭೆಗೆ ಬರುತ್ತಿರುವ ಪ್ರತಿ ಒಂದೊಂದು ಕುಟುಂಬದಲ್ಲಿ ಅನೇಕ ಶೋಧನೆಗಳಿದೆ, ಅನೇಕ ನೋವುಗಳಿದೆ, ಅನೇಕ ರೋಗಗಳು, ಬಾಧೆಗಳಿಂದ ನರಳುತ್ತಿದ್ದವರು ಅನೇಕರಿದ್ದಾರೆ ಕರ್ತನೆ. ಪ್ರತಿಯೊಬ್ಬರನ್ನು ಮುಟ್ಟಿ ಗುಣಪಡಿಸಿ ಕನಿಕರಿಸು ಕರ್ತನೆ. ಪ್ರತಿಯೊಬ್ಬರಿಗೂ ಸಮಾಧಾನ, ಶಾಂತಿಯನ್ನು ಕೊಟ್ಟು ನಿನ್ನನ್ನು ಅರ್ಥ ಮಾಡಿಕೊಂಡು ನಡೆಯುವಂತ ಶಕ್ತಿಯನ್ನು ದಯಪಾಲಿಸು. ಪ್ರತಿ ಕುಟುಂಬವು ರಕ್ಷಣೆ ಮಾರ್ಗದಲ್ಲಿ ಸ್ಥಿರಪಡುವಂತೆ ಸಹಾಯ ಮಾಡು ಕರ್ತನೆ. ಮುಂಬರುವ ಎಲ್ಲಾ ಕೂಟಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಪ್ರತಿಯೊಂದು ಕಡೆಯೂ ನೀವು ಜೊತೆಯಾಗಿದ್ದು ನಡೆಸು. ಈ ದಿನ ನಡೆಯುವಂತ ಮಂಗಳೂರು ಕೂಟದಲ್ಲಿಯೂ ನೀವು ಜೊತೆಯಾಗಿದ್ದು ನಡೆಸಿ ಅನೇಕರು ಬಲ ಹೊಂದುವಂತೆ ಸಹಾಯ ಮಾಡು ಕರ್ತನೆ. ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿಕೊಂಡಿರುವೆ ನನ್ನ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮ ದೇವರ ಅನನ್ಯ ಸಹವಾಸವು ಇಂದು ಎಂದು ಯೇಸು ಕ್ರಿಸ್ತರ 2ನೇ ಬರೋಣದವರೆಗೂ ಅಥವಾ ನಮ್ಮ ಮರಣದವರೆಗೂ ಸದಾ ನಿತ್ಯವೂ ನಿರಂತರವೂ ಇರಲಿ ಸ್ವಾಮಿ. ಆಮೇನ್. ವಂದನೆಗಳು ಸಿಸ್ಟರ್.